ಮಾಧ್ಯಮಗಳಲ್ಲಿ TRPಗಾಗಿ ಡಿಬೇಟ್ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದೆ ಅನ್ನೋದು TRP ಡಿಬೇಟಾ ಅಥವಾ ವಾಸ್ತವದ ಹಿನ್ನೆಲೆ ಏನಾದರೂ ಇದೆಯಾ? ಈ ರಾಜಕೀಯ ಕುತೂಹಲಕ್ಕಾಗಿ, ಈ ಸೆನ್ಸೇಷನ್ ಕ್ರಿಯೇಟ್ ಮಾಡೋಕ್ಕಾಗಿ ಸಹಜವಾಗಿ ನೀವು ಹೇಳುವಂಥ ಚರ್ಚೆಗಳು ಆಗ್ತಾ ಇದೆ ವಿನಃ ಇದು ರಾಜ್ಯದ ಜನತೆಗೆ ಅಪ್ರಸ್ತುತ. ಅಂದರೆ ಅವರಿಗೆ ನಾನು ಆಕಾಂಕ್ಷಿ ಆಗಬೇಕು ಅಂತಲೂ ಇರೋದಿಲ್ಲ, ಅಂಥ ಒಂದು ವಾತಾವರಣವನ್ನು ಯಾಕೆ ಮಾಧ್ಯಮರು ಸೃಷ್ಟಿಸ್ತಾ ಇದ್ದಾರೆ ಅಂತ. ಯಾವುದೋ ಒಂದು ಪ್ರತಿಭಟನೆ ಆಗುತ್ತೆ, ಯಾವುದೋ ಒಂದು ಅನ್ಯಾಯ ಆದಾಗ ಅಂತ ಅನ್ಯಾಯದ ವಿರುದ್ಧ ಪ್ರತಿಭಟನೆಗಿಂತ ಆ ಪ್ರತಿಭಟನೆ ವೇಳೆ ಏನಾದ್ರು ವಿವಾದಾತ್ಮಕ ಹೇಳಿಕೆಗಳೇ ಹೈಲೈಟ್ ಆಗ್ತವೆ. ಅಂದರೆ ಹೇಳಿಕೆಗಳ ಮೇಲೆ ಅವಲಂಬಿತವಾಗಿದೆ ಈಗಿನ ಜರ್ನಲಿಸಂ ಟ್ರೆಂಡ್. DK ಶಿವಕುಮಾರ್ ಅವರು ಮೋದಿಯೊಂದಿಗೆ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಒಂದು ವೇಳೆ ನಿಮಗೆ ಈ ಮುಖ್ಯಮಂತ್ರಿ ಇಷ್ಟ ಇಲ್ಲ ಅಂದರೆ ಅದಕ್ಕೆ ಹಾದಿ ಇದೆ, ಅದನ್ನು ನೀವು ಹಾದಿ ಬೀದಿಯಲ್ಲಿ ಹೇಳುವಂಥ ಅಗತ್ಯ ಇದೆಯಾ? ಕಾಂಗ್ರೆಸ್ನ ನಾಯಕರುಗಳಿಗೆ ನನ್ನ ಪ್ರಶ್ನೆ. DK ಸುರೇಶ್ ಒಂದು ಮಾತು ಹೇಳಿದಾರಲ್ಲ, ಅಂದರೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ, ಇದು ನಂಬಿಕೆಗೆ ಅರ್ಹವಾದ ಮಾತೆ? ನನ್ನದೊಂದು ನೇರ ಪ್ರಶ್ನೆ, ಹೈಕಮಾಂಡ್ ಕಾಂಗ್ರೆಸ್ನವರು ನಾಯಕರುಗಳಿಗೆ ಇಷ್ಟೆಲ್ಲ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸ್ತೀರಾ? ನೀವು ಬದಲಾಯಿಸುವಂಥ ಎದೆಗಾರಿಕೆ ನಿಮ್ಗೆ ಇದೆಯಾ? ಒಬ್ಬ ಮುಸ್ಲಿಂ ಅಥವಾ ಅಲ್ಪಸಂಖ್ಯಾತ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಈ ರಾಜ್ಯದಲ್ಲಿ? ಸಂವಿಧಾನ ಜೊತೆಯಲ್ಲಿ ಇರಬೇಕು, ಸಂವಿಧಾನ ಕಾಪಾಡ್ಕೊಂಡು ನಾವು ಹೋರಾಟ ಮಾಡ್ಕೊಂಡು ಜನಸಮಾಜದ ಜೊತೆಯಲ್ಲಿ ಇದ್ದರೆ ಯಾರು ಬೇಕಾದ್ರೂ ನಾಯಕನಾಗ್ಬೋದು, ಯಾರು ಬೇಕಾದ್ರೂ ಮುಖ್ಯಮಂತ್ರಿ. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ಒಂದು ಕಡೆ ಮೂಢ ಹಗರಣ ಬೆಳಕಿಗೆ ಬಂದ ಕೂಡಲೇ ಮುಖ್ಯಮಂತ್ರಿ ಬದಲಾಗ್ಬಿಡ್ತಾರೋ, ಅಂದರೆ ಇದು BJPಯವರು ಸಿದ್ಧಪಡಿಸಿದ ಒಂದು ಸೂತ್ರ. ಅಂದರೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋದೊಂದು ಹರಿಯ ಬಿಡೋದು ಅಥವಾ ಮುಖ್ಯಮಂತ್ರಿನ ಬದಲಾಯಿಸಿ ಬಿಡೋದು. ಬಟ್ ಅದರಲ್ಲಿ ಅವರು ಎಷ್ಟು ಪಟ್ಟಿಗೆ ಯಶಸ್ವಿ ಆಗ್ತಾರೆ ಅದು ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಮತ್ತೊಂದು ಕಡೆ ಪತ್ರಕರ್ತರು, ಮುಖ್ಯವಾಗಿ ರಾಜಕಾರಣಿಗಳು ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನೋದಕ್ಕಿಂತ ಮುಖ್ಯವಾಗಿ ಪತ್ರಕರ್ತರು ಇದನ್ನು ಬಿಂಬಿಸ್ತಾ ಇದ್ದಾರೆ. ನೀವು ಮುಖ್ಯಮಂತ್ರಿ ಆಗ್ತೀರಾ, ನೀವು ಮುಖ್ಯಮಂತ್ರಿ ಪದದಲ್ಲಿ ಆಕಾಂಕ್ಷಿ ಆಗಿದ್ದೀರಾ ಅಥವಾ ಇಂಥದ್ದೊಂದು ಅಂಥ ಒಂದು ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ನಿಂದ 6 ಮಂದಿ ನಾನು ಆಕಾಂಕ್ಷಿ ಅಥವಾ ನನಗೆ ಅವಕಾಶ ಸಿಕ್ಕರೆ ನಾನು ಒಂದು ಅಭ್ಯರ್ಥಿ ಇಂಥದ್ದೊಂದು ವಿಷಯವನ್ನು ಹೇಳಿಬಿಟ್ರು. ಅದರ ಮಧ್ಯದಲ್ಲಿ ಇನ್ನು DKಶಿ ಅಂದರೆ ನಮ್ಗೆ ಗೊತ್ತಿರುವ ಹಾಗೆ ಈ ಹೊಸ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ 2.5 ವರ್ಷ ಸಿದ್ದರಾಮಯ್ಯ, ಮತ್ತೊಂದು 2.5 ವರ್ಷ DK ಶಿವಕುಮಾರ್ ಅಂತ ಒಂದು ಅಲಿಖಿತ ನಿಯಮ ಹೊರಗೆ ಬಂದಿತ್ತು. ಆದರೆ ಈಗ 1.5 ವರ್ಷ ಕಳೆದು ಹೋಗಿದೆ, ಅದಿನ್ನು 1 ವರ್ಷ. ಇದರ ಮಧ್ಯದಲ್ಲಿ DKಶಿ ಸುಮ್ಮನಿದ್ದಾರೆ. ಆದರೆ ಅವರ ಸಹೋದರ ನಿನ್ನೆ ಮೊನ್ನೆ ಅಷ್ಟೇ ಒಂದು 2-3 ದಿನಗಳ ಹಿಂದೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರಾ ಅನ್ನೋದು ಚರ್ಚೆಯ ವಿಷಯ ಆಗಬೇಕಾ, ಇದನ್ನೇ ಇಟ್ಕೊಂಡು ನಾವು ಮಾತಾಡಲಿಕ್ಕೆ ಬಯಸಿದ್ದೇವೆ. ನಮ್ಮ ಜೊತೆಯಲ್ಲಿ ಹಿರಿಯ ಮಾಧ್ಯಮ ಮಿತ್ರ ಬದ್ರುದ್ದೀನ್ K ಮಾಣಿ ಅವರಿದ್ದಾರೆ. ಸೊ ಇವರು ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿದ್ದವರು, ಹಾಗೆಯೇ ರಾಜ್ಯದ ವಿವಿಧ ಮಾಧ್ಯಮಗಳಲ್ಲಿ ಅಂದರೆ ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದವರು. ಸೊ ಅವರು ನೇರವಾಗಿ ಸ್ಪಷ್ಟವಾಗಿ ಜನರಿಗೆ ಅರ್ಥವಾಗಿ ಹೋಗಿ ಹೇಳಬೇಕು ಅಂತ ನಾನು ಬಯಸ್ತದೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಏನು ಅಂದರೆ ಈ ಚರ್ಚೆ ಬೇಕಾ ಅನ್ನುವಂಥದ್ದು ನಮ್ಮ ಮಾಧ್ಯಮಗಳಲ್ಲಿ TRPಗಾಗಿ ಒಂದು ಇದನ್ನು ಡಿಬೇಟ್ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಸೊ ಈ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದೆ ಅನ್ನೋದು TRP ಡಿಬೇಟಾ ಅಥವಾ ವಾಸ್ತವದ ಹಿನ್ನೆಲೆ ಏನಾದರೂ ಇದೆಯಾ? ನೋಡಿ, ಕರ್ನಾಟಕ ರಾಜ್ಯದ ಜನತೆಗೆ, ನಾನು ರಾಜಕಾರಣಿಗಳಿಗೆ ಹೇಳಲ್ಲ, ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಈ ಥರ ಒಂದು ಚರ್ಚೆ ಅಪ್ರಸ್ತುತ. ಇದರಲ್ಲಿ ಮಾಧ್ಯಮಗಳು ಮಾಡ್ತಾ ಇರೋದು ಇದೆಯಲ್ಲ, ಅದು ಅವರವರ ಅವಕಾಶ ಏನು ತಕ್ಕಂಗೆ ಹೋಗ್ತದೆ. ರಾಜ್ಯ ಜನರಿಗೆ ಬೇಕಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ರಾಜಕೀಯದಲ್ಲಿ ಚರ್ಚೆ ಆಗೋದು, ರಾಜಕಾರಣಿಗಳ ಚರ್ಚೆ ಆಗೋದು ಇದು ಸಹಜ. ಅವರು ಚುನಾವಣೆ ಎದುರಿಸಿ ಸೋತ ಮಾರನೇ ದಿವಸನೂ ನಾನು ಮತ್ತೆ ಗೆಲ್ತೀನಿ ಅಂತ ಹೇಳಬೇಕೇನು, ಯಾಕಂದರೆ ಅವನಿಗೆ ಹೊಟ್ಟೆಪಾಡು. ಈಗ ಒಬ್ಬೊಬ್ಬರಿಗೊಂದು ಮಜಬೂರಿ ಅಂತ ಇರುತ್ತೆ, ನಾನು ಬದುಕಲಿಕ್ಕೆ ಏನು ಅಂತ. ರಾಜಕಾರಣಿಗೆ ಬದುಕಲಿಕ್ಕೆ ರಾಜಕಾರಣನೇ. ಸೊ ಅವ್ನು ಸುಳ್ಳು ಹೇಳ್ಕೊಂಡಿರ್ಬೇಕು, ಸತ್ಯ ಕೆಲಸ ಮಾಡ್ದಂಗೆ ಡ್ರಾಮಾ ಮಾಡ್ಕೊಂಡಿರ್ಬೇಕು, ಜನರ ಮಧ್ಯೆಯಲ್ಲಿರಬೇಕು, ನಾನಾ ವೇಷಗಳನ್ನು ಅವ್ನು ಹಾಕ್ತಾ ಇರಬೇಕು. ಹಾಗಾಗಿ ಅವರ ಈ ನಾಟಕ, ಇವರ ಅಸ್ತಿತ್ವದ ಪ್ರಶ್ನೆ ಇದೆಯಲ್ಲ, ಹಾಗಾಗಿ ಇಂಥದ್ದು ಮಾತುಗಳು ನಡೀತವೆ. ನೋಡಿ, ಚುನಾವಣೆ ಬಂತು, ಮೊನ್ನೆ ಚುನಾವಣೆ ಆಯಿತು, ಕಾಂಗ್ರೆಸ್ ಸರ್ಕಾರ ಬಂತು, BJP ಸೋಲ್ತು, JDS ಕೂಡ ಸೋಲ್ತು. ಹಾಗಂತ ಅವ್ರು ಸುಮ್ಮನೆ ಇದ್ದಾರೆ? ಇಲ್ಲ, ಸುಮ್ಮನೆ ಇರಲ್ಲ. ಇದ್ದರೆ ಅವರಿಗೆ ಭವಿಷ್ಯ ಇಲ್ಲ. ಹಾಗಾಗಿ ಇದು ಸಹಜವಾದಂಥ ಪ್ರಕ್ರಿಯೆ. ಇವತ್ತು ರಾಜ್ಯ ಜನರಿಗೆ ರಾಜ್ಯದ ಮುಖ್ಯಮಂತ್ರಿ ಬದಲಾಗಬೇಕಾ, ಯಾರು ಮುಖ್ಯಮಂತ್ರಿ ಅನ್ನೋ ಕುತೂಹಲ ಅಂತ ಚರ್ಚೆ ಮಾಡುವಂಥದ್ದು ಇಲ್ಲ. ಬದುಕಿನ ಬಗ್ಗೆ ಯೋಚನೆ ಮಾಡೋನಿಗೆ ಏನು ಅಂದರೆ, ರಾಜ್ಯ ಸರ್ಕಾರ ನಮಗೇನು ಒಳ್ಳೆಯದಾಗತ್ತೆ, ನಮಗೆ ಸವಲತ್ತುಗಳೇನು, ರಾಜ್ಯದ ಸುಭಿಕ್ಷವಾಗಿರೋದು ಹೇಗೆ, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಒಬ್ಬ ಜವಾಬ್ದಾರಿತ ಮಾಧ್ಯಮಗಳು ಕೂಡ ಸರ್ಕಾರ ಎಲ್ಲಿ ಎಡುತ್ತಾ ಇದೆ, ಎಲ್ಲಿ ಲೋಪಗಳಾಗ್ತಾ ಇದೆ, ಜನತೆಗೆ ಏನು ಸಿಗಬೇಕು ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಈ ರಾಜಕೀಯ ಕುತೂಹಲಕ್ಕಾಗಿ, ಈ ಸೆನ್ಸೇಷನ್ ಕ್ರಿಯೇಟ್ ಮಾಡೋಕ್ಕಾಗಿ ಸಹಜವಾಗಿ ನೀವು ಹೇಳುವಂಥ ಚರ್ಚೆಗಳು ಆಗ್ತಾ ಇದೆ ವಿನಃ ಇದು ರಾಜ್ಯದ ಜನತೆಗೆ ಅಪ್ರಸ್ತುತ.
ಓಕೆ, ನಮಗೀಗ ಮಾಧ್ಯಮಗಳು ಅಂದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಇದ್ದವರು ಮತ್ತು ಇದು TRP ಇದು ಗೊತ್ತಿರುವಂಥದ್ದು, ಆದ್ರಿಂದ ಈಗಾಗಲೇ ಮಾಧ್ಯಮದವರು ಹೇಳಿದ ಕಾರಣಕ್ಕಾಗಿ ಅವರು ಪ್ರತಿಕ್ರಿಯೆ ಕೊಡ್ತಾ ಇರ್ತಾರೆ. ಅಂದ್ರೆ ಅವರಿಗೆ ನಾನು ಆಕಾಂಕ್ಷಿ ಆಗ್ಬೇಕು ಅಂತಾನೂ ಇರೋದಿಲ್ಲ, ಅಂದ್ರೆ ಅಂತ ಒಂದು ವಾತಾವರಣವನ್ನು ಯಾಕೆ ಮಾಧ್ಯಮರು ಸೃಷ್ಟಿಸ್ತಾ ಇದ್ದಾರೆ ಅಂತ ನೋಡಿ. ಮಾಧ್ಯಮಗಳಿಗೆ ರಾಜಕಾರಣಿ ಹತ್ರ ಹೋಗಿ ಮಾತಾಡುವಾಗ ರಾಜಕಾರಣಿಯ ಹಿತ ಇರುವುದಿಲ್ಲ. ಅವರ ಸಂಸ್ಥೆಯಲ್ಲಿ ಏನು ಸುದ್ದಿಗಳು ಹೋಗಬೇಕು, ಯಾವ ಸ್ವರೂಪದಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಇರುತ್ತೆ. ರಾಜಕಾರಣಿ ಹತ್ರ ಹೋಗಿ ಮಾತಾಡುವಾಗ ಏನಾದರೂ ಒಂದು ಸುದ್ದಿ ಹುಟ್ಟುತ್ತಾ ಅನ್ನೋದು ಈಗಿನ ಪ್ರಸ್ತುತ ಮಾಧ್ಯಮದ ಟ್ರೆಂಡು. ಮೊದಲು ಹಾಗಿರಲಿಲ್ಲ. ರಾಜಕಾರಣ ಅಂತಲ್ಲ, ಯಾವುದೇ ಸುದ್ದಿಗಳನ್ನ ಮಾಧ್ಯಮದವರು ಹುಡುಕಿ ಅನ್ವೇಷಣೆ ಮಾಡಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಅಥವಾ ಅದರ ಹೊರಗುಗಳನ್ನ ಉಳುಕುಗಳನ್ನ ತೆಗೆದು ಸುದ್ದಿ ಮಾಡ್ತಾಯಿದ್ರು. ಈಗ ಏನಾಗಿದೆ ಅಂದರೆ ವಿಶೇಷವಾಗಿ ದೃಶ್ಯ ಮಾಧ್ಯಮಗಳು ನಡೀತಾ ಇರೋದು ಎಲ್ಲ ರಾಜಕಾರಣಿಗಳು ಅಥವಾ ಯಾವುದೇ ಒಬ್ಬರ ವ್ಯಕ್ತಿಯ ಹೇಳಿಕೆಗಳಿಂದ. ನೋಡಿ, ಯಾವುದೋ ಒಂದು ಪ್ರತಿಭಟನೆ ಆಗುತ್ತೆ, ಯಾವುದೋ ಒಂದು ಅನ್ಯಾಯ ಆದಾಗ ಅಂತ ಅನ್ಯಾಯದ ವಿರುದ್ಧ ಪ್ರತಿಭಟನೆಗಿಂತ ಆ ಪ್ರತಿಭಟನೆ ವೇಳೆ ಏನಾದ್ರು ವಿವಾದಾತ್ಮಕ ಹೇಳಿಕೆಗಳೇ ಹೈಲೈಟ್ ಆಗ್ತವೆ. ಅಂದರೆ ಹೇಳಿಕೆಗಳ ಮೇಲೆ ಅವಲಂಬಿತವಾಗಿದೆ ಈಗಿನ ಜರ್ನಲಿಸಮ್ ಟ್ರೆಂಡ್. ಹಾಗಾಗಿ ಯಾರ ಹತ್ರ ಹೋಗಿ ಮಾತಾಡಿದಾಗ ಅವ್ರು ಏನಾದ್ರು ಮಾತಾಡ್ಬಿಟ್ರೆ ಅದೇ ಸುದ್ದಿ ಆಗುತ್ತೆ, ಅದಕ್ಕೆ ಕೌಂಟರ್ ಕೊಟ್ಟದೇ ಸುದ್ದಿ ಆಗುತ್ತೆ ವಿನಃ ಅವರ ಹಿನ್ನೆಲೆ ಏನು ಹೇಳುವಂಥವ್ರು. ಈಗ ಯಾವುದೋ ಒಬ್ಬ ಒಂದು ಹೇಳಿಕೆ ಕೊಡ್ತಾರೆ, ಉದಾಹರಣೆಗೆ ಅವರು ಅಂತ ಭ್ರಷ್ಟರು ಅಂತ ಹೇಳಿ, ತಕ್ಷಣ ಆ ಹೇಳಿಕೆಗೆ ಅವ್ರು ಯಾರು ಹೇಳ್ತಾರೆ ಅವನು ಭ್ರಷ್ಟನ ಹೌದಲ್ಲ ನೋಡ್ಬೇಕು. ಯಾರು ಸಾಚೆ ಇರೋನು ಭ್ರಷ್ಟನ ಬಗ್ಗೆ ಮಾತಾಡಬೇಕು. ಇದು ಭ್ರಷ್ಟರ ಬಗ್ಗೆ ಮಾತಾಡೋದು, ಕಳ್ಳರ ಬಗ್ಗೆ ಮಾತಾಡೋದನ್ನು ಕೂಡ ಮಾತುಕತೆಗೆ ಎಳೆಯದಿದೆಯಲ್ಲ. ಮಾಧ್ಯಮದವರು ಹಿಡಿದ ಮೈಕ್ನಿಂದಾಗಿ ನಮಗೆ ಈಗಾಗಲೇ ನಾನು ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ, ಹಾಗೆ MB ಪಾಟೀಲ್, RV ದೇಶಪಾಂಡೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಅಂದ್ರೆ ಒಂದು ಬೇರೆಯವರು ತೇಲಿ ಬಿಡುವಂಥದ್ದು ಇಂಥದ್ದೆಲ್ಲ ನಡೀತಾ ಇದೆ. ಅಂದ್ರೆ ಈಗಾಗಲೇ 6 ಮಂದಿ ನಾವು ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಮಧ್ಯದಲ್ಲಿ DK ಶಿವಕುಮಾರ್ ಅವರು ಮೋದಿಯೊಂದಿಗೆ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಅಂದರೆ ಆಫಿಷಿಯಲ್ ಆಗಿ ಅವರು ಈಗಾಗಲೇ ಜೂನ್ 20ಕ್ಕೆ ಹೋಗಿ 30ಕ್ಕೆ ಹೋಗಿ ಮಾತಾಡಿ ಬಂದಿದ್ದಾರೆ. ಅಥವಾ ಅದು ಯಾವುದು ಮೇಕೆದಾಟು ಯೋಜನೆ ಬಗ್ಗೆ, ತುಂಗಾ ಮೇಲ್ದಂಡೆ ಯೋಜನೆ ಬಗ್ಗೆ ಹಣ ಕೇಳಿ ಬಂದಿದ್ದಾರೆ. ಅದು ಮಾತು ಬೇರೆ, ಅದು ಒಂದು ನಿಯೋಗದಲ್ಲಿ ಹೋಗಿದ್ದು. ಅದರ ಹೊರತಾದ ಮಾತುಕತೆ ಒಂದು ನಡೆದಿದೆ. ಇತ್ತೀಚೆಗೆ ಸೆಪ್ಟೆಂಬರ್ 2ಕ್ಕೆ ಸಿದ್ದರಾಮಯ್ಯ ಅವರು ಹೋಗಿ ಇವರನ್ನು ಭೇಟಿಯಾಗಿದ್ದರು ಅಂತ ಮಾಹಿತಿ. ಸೊ ಅವಾಗ ಕೂಡ ಮೋದಿಯವರು DK ಶಿವನ ಪ್ರಸ್ತಾಪ ಮಾಡಿದರು. DK ಶಿ ನಿನಗೆ ಕೇಳ್ತಾ ಇದ್ರಪ್ಪ ಅಂತ ಒಂದು ಸಿದ್ದರಾಮಯ್ಯ ಕೂಡ ಹೇಳಿದರು. ಸೊ ಈ ಹಿನ್ನೆಲೆಯಲ್ಲಿ ಇಂತಹ ರಹಸ್ಯ ಭೇಟಿಗೆ ಆಗಿದ್ದ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದೆಯಾ ಒಂದು? ಮತ್ತು ಇದು ಸಾಧ್ಯ ಇದೆ, ಯಾಕಂದ್ರೆ DK ಶಿ ನಾನು ಕೇಳ್ತಾ ಇರೋದು, ಯಾವಾಗ ಅವನ ಮೇಲೆ ED, IT, CBI ಎಲ್ಲ ದಾಳಿ ಮಾಡಿ 4-5 ಪ್ರಕರಣಗಳಲ್ಲಿ ಸಿಲುಕಿಸಿ ನೀನು BJPಗೆ ಬಾ ಅಂತ ಕರೆಯುವಾಗ DK ಶಿ BJPಗೆ ಹೋಗ್ಲಿಲ್ವೋ, ಇವತ್ತು ಅವರು 3 ಪ್ರಕರಣದಿಂದ ಖುಲಾಸೆ ಅನ್ನುವಂಥ ಸ್ಥಿತಿ ಇದೆ. ಒಂದು ಪ್ರಕರಣ ಏನೋ ಅದು ಯಾರೋ ಎತ್ಕೊಂಡು ಹೋಗಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರೋದು. ಅಂತ ಸ್ಥಿತಿಯಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಅವರು ಅನ್ನೋದು BJPಯ ಸ್ಥಿತಿ ಕೂಡ ಇನ್ನೂ ಗಟ್ಟಿ ಇಲ್ಲ ಕೇಂದ್ರದಲ್ಲಿ. ಅಂದ್ರೆ ಮೋದಿಯೇ ಅಲುಗಾಡ್ತಾ ಇದ್ದಾರೆ. ಅಂತ ಸಮಯದಲ್ಲಿ DK ಶಿ ಮೋದಿಯೊಂದಿಗೆ ರಹಸ್ಯ ಸಭೆ ನಡೆಸುವ ಅವಶ್ಯಕತೆ ಇದೆ ಅನ್ನೋದು ಪ್ರಶ್ನೆ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಏನು ಹೇಳಿಕೆ ಬಯಸ್ತೀರಿ? ಈಗ ಮೊದಲು ನಿಮ್ಮ ಪ್ರಶ್ನೆ ಏನಂದರೆ, ಈ ಮಾಧ್ಯಮಗಳಿಗೆ ಕೇಳಿದ ತಕ್ಷಣ ಆಕಾಂಕ್ಷಿ ನಾನಾ ಅಂತ ಹೇಳ್ತಾ ಇದ್ದಾರೆ ಅಂತ. ನೋಡಿ, ಮಾಧ್ಯಮಗಳು ಏನು ಕೇಳಿದ್ರು ಈ ರೀತಿಯೇ ಹೇಳಬೇಕು ಅಂತ ಏನಿಲ್ಲ. ಅವರಿಗೆ ನಿಜವಾದ ರಾಜ್ಯದ ಆಡಳಿತದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವಿದ್ದು ಸುಗಮವಾಗಿ ಆಡಳಿತ ನಡೀಲಿ ಎನ್ನೋದಿದ್ರೆ ರಾಜಕಾರಣಿಗಳಿಗೆ ಆಸೆ ಇರಬೇಕು, ಇತಿ ಇರಬೇಕು, ಮಿತಿ ಇರಬೇಕು, ದುರಾಸೆ ಇರಬಾರ್ದು. ನೋಡಿ, ಈಗ ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಅವರನ್ನು 135 ಜನ ಶಾಸಕರು ನೀವು ಗೆಲ್ಲಿಸಿದ್ದೀರಿ, ನಿಮ್ಮ ಹೈಕಮಾಂಡ್ ಇದೆ. ಒಂದು ವೇಳೆ ನಿಮಗೆ ಈ ಮುಖ್ಯಮಂತ್ರಿ ಇಷ್ಟ ಇಲ್ಲ ಅಂದರೆ ಅದಕ್ಕೆ ಹಾದಿ ಇದೆ, ಅಥವಾ ಮುಂದೆ ನನಗೂ ಬೇಕು ಅಂದಾಗ ಅದಕ್ಕೂ ಬೇಕಾದಂಥ ರಾಜಕಾರಣವನ್ನು ಮಾಡೋದು ನಿಮ್ಮ ತಂತ್ರಗಾರಿಕೆ. ಅದನ್ನು ನೀವು ಹಾದಿ ಬೀದಿಯಲ್ಲಿ ಹೇಳುವಂಥ ಅಗತ್ಯ ಇದೆಯಾ? ಕಾಂಗ್ರೆಸ್ನ ನಾಯಕರುಗಳಿಗೆ ನನ್ನ ಪ್ರಶ್ನೆ. ಮತ್ತು ಇದು ಒಳ್ಳೆ ಬೆಳವಣಿಗೆ ಕೂಡ ಅಲ್ಲ. ಮಧ್ಯದಲ್ಲಿ ಈಗಾಗಲೇ 15 ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಈ ಹಾದಿ ಬೀದಿಯಲ್ಲಿ ಮಾತಾಡುವವರನ್ನ ನಿಲ್ಲಿಸಿ ನಿಜ. ಇವರು ಕೂಡ ನಿಮ್ಮ ಪರಮೇಶ್ವರ್ ಗೃಹ ಮಂತ್ರಿ ಕೂಡ ಹೇಳಿದ್ದಾರೆ, ಇದು ಪ್ರಶ್ನೆನೇ ಅಲ್ಲ. ಹೌದು. ಮತ್ತೆ RV ದೇಶಪಾಂಡೆ ಕೂಡ ಹೇಳಿದ್ದಾರೆ, ಇಂಥ ಪ್ರಶ್ನೆಗಳನ್ನ ಕೇಳಬೇಡಿಯಪ್ಪ. ಈಗ ಒಂದು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತಾನೆ ಹೇಳ್ಕೊಂಡು ನಾನು ಕೂಡ ಆಕಾಂಕ್ಷಿ, ನಾನು ಎಲಿಜಿಬಲ್ ಅಂತ ಯಾಕೆ ಹೇಳ್ಬೇಕು? ಇವ್ರನ್ನ ಯಾರು ಹೇಳ್ತಾರೆ ಎಲಿಜಿಬಲ್ ಅಲ್ಲ ಅಂತ? ಇವ್ರ ಅಸ್ತಿತ್ವ ಪ್ರಶ್ನೆ. ಈ ರಾಜಕಾರಣಿಗಳು ನಾನು ಹೇಳಿದ್ನಲ್ಲ, ರಾಜಕಾರಣ ಅನ್ನೋದು ಚುನಾವಣೆ ಆದ ಮಾರನೇ ದಿವಸ ಮುಗಿಯಲ್ಲ. ಮತ್ತೆ ಅವರು ನಾನು ಈ ತರ ನೋಡಿ, ಇವರ ಹೇಳಿಕೆ ನೋಡ್ಕೊಂಡು ಇವ್ರು ಮುಖ್ಯಮಂತ್ರಿ ಆಗ್ತಾರ? ಒಂದು ವೇಳೆ ದೇಶಪಾಂಡೆ ಅವರು ಹಾಗೆ ಹೇಳಿದ್ರು ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿದ ತಕ್ಷಣ ಹೈಕಮಾಂಡ್ ಮಾಡಿಬಿಡುತ್ತಾ? ಅಂತ ಮೂರ್ಖರ ರಾಜಕಾರಣಿಗಳು. ಅವ್ರಿಗಿಂತ ಮೇಲೆ ಮತ್ತೊಬ್ಬ ಇಲ್ವೇ? ಸೊ ಇದು ಭ್ರಮಾಲೋಕ ಇವ್ರಿಗೆ. ಯಾಕಂದ್ರೆ ನನ್ನ ಅಸ್ತಿತ್ವ, ರಾಜಕಾರಣಿಗಳು ನನ್ನ ಅಸ್ತಿತ್ವವನ್ನು ತೋರಿಸುವಂಥ ಒಂದು ಗೀಳೋದು. ಹಾಗಾಗಿ ಈ ಹೇಳಿಕೆ ಈ ಥರನೇ ಕೊಡಬೇಕು ಅಂತ ಒಂದು ವೇಳೆ ಅವರು ನಿಜವಾಗ್ಲೂ ಹೇಳಿಕೆ ಕೊಡುವುದಾಗಿದ್ದರೆ, ಮುಖ್ಯಮಂತ್ರಿ ಆದರೆ ನೀವು ಮುಖ್ಯಮಂತ್ರಿ ಆಕಾಂಕ್ಷಿನಾದ ಏನಾಗಿದೆ ಈಗ ಮುಖ್ಯಮಂತ್ರಿಗಳಿಗೆ?
ಅವ್ರು ಇಲ್ವೇ? ನಮ್ಮದು ಸ್ಟ್ರಾಂಗ್ ಮುಖ್ಯಮಂತ್ರಿ ಇದ್ದಾರೆ, ಪಿತೂರಿ ನಡೀತಾ ಇದೆ, ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳೋ ಬದಲು ಹೌದು ನಾನು ಕೂಡ ಆಕಾಂಕ್ಷಿ, ನಾನು ಹಿರಿಯ ಅಂತ ಯಾಕೆ ಹೇಳಬೇಕು? ಆ ಥರ ಹೇಳಬೇಕು ಅಂತ ಏನಿಲ್ಲ ತಾನೆ. ಇದು ಹೇಳ್ತೀನಲ್ಲ, ಹೇಳೋದ್ರಿಂದ ನೀವು ಯಾವ ವಿಷಯದತ್ತ ಹೋಗ್ಬೇಕಿತ್ತು ಅದು ಪರಿಣಾಮ ಬೀರುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು. ಇನ್ನು ಹೇಳಿದ್ನಲ್ಲ, ಇದು ಮೂರ್ಖತನದ ಪರಮಾವಧಿ ಒಂದು. ಎರಡನೇದು, ನೀವು DK ಶಿವಕುಮಾರ್ ಅವರು ಗೌಪ್ಯವಾಗಿ ಭೇಟಿ ಮಾಡಿದಾರಂತೆ ಅಂತ ಒಂದು ವಿದ್ಯಮಾನಗಳಾಗ್ಬೋದೇನೋ ಅನ್ನೋದು ಮಾತುಕತೆ ನಡೀತಾ ಅಂದರೆ ಪ್ರಚಲಿತದಲ್ಲಿದ್ದ ಮಾತು ಅಂತ ಹೇಳ್ತೀರಿ. ಒಂದು ಹೇಳ್ತೀನಿ, ನೀವು ಹೇಳಿದ್ರಿ ಇಂಥ ಐಡಿಯಾಲಜಿ ಬಿಟ್ಕೊಂಡು ಇಂಥ ಸಂಕಷ್ಟ ಕಾಲದಲ್ಲಿ ಹೋಗೋದಂಥ DK ಶಿವಕುಮಾರ್ ಹೋಗ್ತಾರಾ? ಇದೆಲ್ಲ ಸಹಜ. ಒಂದು, ನಾನು ಯಾವುದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ, ಹಾಗಂತೇಳಿ ಅವ್ರು ಹೋಗಿದ್ದಾರೆ ಆಗತ್ತೆ ಅಂತಲ್ಲ. ಈ ರಾಜಕಾರಣದಲ್ಲಿ ಏನೂ ಆಗ್ಬೋದು, ಶತ್ರುವಿನ ಶತ್ರು ಮಿತ್ರ, ಹೀಗೆ ಅದು ಅಲ್ಲಿ ಏನಾಗುತ್ತೆ ರಾಜಕಾರಣದಲ್ಲಿ ಇಂಥದ್ದೇ ಆಗತ್ತೆ ಆಗಬಾರ್ದು ಅನ್ನೋದು ಏನಿಲ್ಲ. ಯಾರು ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ, ಅವರವರ ಅನುಕೂಲ ಅಷ್ಟೇ. ಈಗ ನೋಡಿ, ಎಷ್ಟೋ ಜನ ಪಕ್ಷ ಬಿಡುವಾಗ ಏನು ಹೇಳ್ತಾರೆ ಹೇಳಿ, ನಾನು ರಾಜ್ಯದ ಹಿತದೃಷ್ಟಿಯಿಂದ ಬಿಟ್ಟೆ, ನನ್ನ ಕ್ಷೇತ್ರದ ಅಭಿವೃದ್ಧಿ ಹಿನ್ನೆಲೆಯಿಂದ ಬಿಟ್ಟೆ ಅಂತ ಹೇಳ್ತಾರೆ. ಜನರ ಮಾತನ್ನು ಕೇಳಿ ಬಿಟ್ಟೆ ಹೇಳ್ತಾರೆ. ಇವೆಲ್ಲ ಯಾವ ಗೊತ್ತಿಲ್ಲದಿರೋ ಮೂರ್ಖರನ್ನಾಗಿ ಮಾಡೋದಷ್ಟೇ. ಆದರೆ ಅವ್ರು ಇಡೋದ್ರಲ್ಲಿ ಅವನ ಸ್ವಾರ್ಥ ಇರುತ್ತೆ. ಸೊ ಅವಕಾಶವಾದ ರಾಜಕಾರಣ ಅಂತ ಹೇಳಿ, ರಾಜಕಾರಣಿಗಳು ಅವಕಾಶವಾದಿಗಳು, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಇಲ್ಲಿ ನಾವು ಅದು ಒಂದು ಭಾಗ, ಅದರಿಂದ ಯಾವುದೂ ಆಗಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಈಗಲೇ ನಾವು ಹೇಳೋಕ್ಕೆ, ನಾವು ಭವಿಷ್ಯ ಹೇಳೋಕ್ಕೆ ಆಗೋದಿಲ್ಲ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ನೀವು ಹೇಳಿದಾಗೆ DK ಶಿವಕುಮಾರ್ ಅವರು ಹೋಗಿ ಮೋದಿಯನ್ನು ಭೇಟಿಯಾಗಿ ನನಗೆ ಅವಕಾಶ ಕೊಡಿಸಿ ಅಥವಾ ಈ ಥರ ಎಲ್ಲ ಏನು ಮತ್ತೊಬ್ಬ ಶಿಂದೆ ಆಗ್ತಾರೆ ಅನ್ನೋದು, ಏನು ಏಕನಾಥ್ ಶಿಂದೆ ಆಗ್ತಾರೆ ಅನ್ನೋ ಚರ್ಚೆ ಇದೆಯಲ್ಲ, ಇದು ಹಾಸ್ಯಾಸ್ಪದ. ಯಾಕೆ ಅಂತ ಹೇಳ್ತೀನಿ ಅಂದರೆ, DK ಶಿವಕುಮಾರು ಅಂಥ ದಡ್ಡತನದ ರಾಜಕಾರಣ ಮಾಡಲಾರ. ಅವ್ರಿಗೆ ಇದ್ದದ್ದೇನು ಅಂದರೆ, ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಒಂದು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದಂಥ DK ಶಿವಕುಮಾರ್ ಅವಕಾಶ ಇದ್ದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಅಂತ. ಕಾಂಗ್ರೆಸ್ಸಲ್ಲಿ ಆತ NSU ವಿದ್ಯಾರ್ಥಿ ಕಾಂಗ್ರೆಸ್ಸನ್ನು ಬೆಳೆದು ಯುವ ಕಾಂಗ್ರೆಸ್ ನಾಯಕನಾಗಿ, ಶಾಸಕನಾಗಿ, ಸಚಿವನಾಗಿ ಎಲ್ಲ ಹಂತಗಳನ್ನೇ ಅವ್ರಿಗೊಂದು KPCC ಅಧ್ಯಕ್ಷ ಆಗಬೇಕು ಅಂತ ಆಸೆ ಇತ್ತು ಅಂತ ಅವ್ರು ಹೇಳ್ಕೊತಾ ಇದ್ರು. ಅದೂ ಆಯಿತು, ಯಶಸ್ವಿ ಕೂಡ ಆದರು, ಸಂಘಟನೆ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಅವ್ರಿಗೆ ಅವಕಾಶ ಯಾಕೆ ತಪ್ಪಿತು ಅಂತಂದರೆ, ಅವರು ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಇದೆ, ಮತ ಹಾಕಿ ಅಂತ ಕೇಳಿದ್ದು ನಿಜ. ಅದಕ್ಕಾಗಿ ಆ ಭಾಗದಲ್ಲಿ ಒಂದಷ್ಟು ಮತಗಳಾಗಿ ಪರಿವರ್ತನೆ ಆಗಿದ್ದು ಕೂಡ ನಿಜ. ಅದು JDSಗೆ ಹಿನ್ನಡೆ ಆಗಿದ್ದು ನಿಜ. ಹಾಗಂತೇಳಿ ಎಲ್ಲರೂ ಸೀಟ್ ಇರೋದು ಒಂದೇ ಅಲ್ವೇ? ಅವರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಆದರೆ ಸಿದ್ದರಾಮಯ್ಯ ಅಂತ ಹಿರಿಯರು ಇರುವಾಗ, ಸಿದ್ದರಾಮಯ್ಯ ಅಂತ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇರುವಂಥ ಒಂದು ಮಾಸ್ ಲೀಡರ್ ಇರುವಾಗ, ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನೀವು ಹೇಳಿದಾಗೆ ಒಂದು ರಾಜ್ಯ ಸೂತ್ರ ಮಾಡಿ ಮುಂದೊಂದು ದಿನ ಕೊಡೋಣ, 2.5 ವರ್ಷನ 3 ವರ್ಷ ಆಮೇಲೆ ಮಾಡೋಣ ಅಂತ ಒಂದು ಸೂತ್ರ ಮಾಡಿರ್ಬೋದು. ಯಾಕಂದರೆ ರಾಜಕಾರಣಿಗಳು ಹಾಗೆ ಅಲ್ವಾ, ಲೆಕ್ಕಾಚಾರ ಆಗಿ ಮಾಡಿರ್ಬೋದು. ಹಾಗಿರುವಾಗ DK ಶಿವಕುಮಾರ್ ಈ ಹಂತದಲ್ಲಿ ಅಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಲಾರರು. ಅದು ಕೇವಲ ಕಪೋಲ ಕಲ್ಪಿತ. ಇದು ಏನಂದರೆ, ಇಂಥ ಒಂದು ಸುದ್ದಿ ಹರಡುವುದರಿಂದ ರಾಜಕೀಯ ಚರ್ಚೆಗಳಾಗ್ತವೆ, ನಾನಾ ಆಯಾಮಗಳು ಸಿಗ್ತವೆ. ಯಾರಿಗೋ ಲಾಭ, ಯಾರಿಗೋ ನಷ್ಟ ಆಗುತ್ತೆ. ನಷ್ಟ ಆಗೋರು ಜಾಸ್ತಿ, ಲಾಭ ಆಗೋರು ಅವರು ಸೀಮಿತ ಇರ್ತಾರೆ. ನೋಡ್ರಿ, ರಾಜ್ಯದಲ್ಲಿ, ದೇಶದಲ್ಲಿ ರಾಜಕಾರಣಿಗಳು ಮತ್ತು ಈ ರಾಜಕೀಯದಿಂದಾಗಿ ಜೀವನ ಮಾಡ್ಕೊಂಡಿರೋರು ಎಷ್ಟು ರೀ? 1% 2% ರೀ. 98% ಜನ ಅವ್ರವ್ರ ಬದುಕು ಕಟ್ಕೊಂಡು ಅವ್ರವ್ರದ ಕಷ್ಟ ಸಂಕಷ್ಟಗಳಿಂದ ಬದುಕಾಗಿ ಒದ್ದಾಡ್ತಾ ಇದ್ದಾರೆ. ಇಡೀ 2,000 ಜನನೇ 2% ಜನನೇ ಇವತ್ತು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದೇಶದ. ಅದು ದುರಂತ ಇದು. ಆದರೆ ಅವ್ರು ಹೇಳಿದ್ದೇ ದೇಶ ಅಂತ. ನಾನು ಅಂದರೆ ನಾನು ದೇಶ, ನಾನು ಅಂದರೆ ನಾನು ಧರ್ಮ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆಯಲ್ಲ, ಅದು 98% ಬೇರೆಯೇ ಇದ್ದಾರೆ ಬಿಡಿ. ರಾಜಕಾರಣಿಗಳು, ಕಾರ್ಯಕರ್ತರು ಇರೋದೇ ಎಷ್ಟು? ಸೊ ಹಾಗಾಗಿ ಇದು ಚರ್ಚೆಗೆ ಸೀಮಿತ ಅವರಿಗೆ. ಇದು ಬದುಕು ಕಟ್ಟಿಕೊಳ್ಳುವವನಿಗೆ ಅದು ಅಪ್ರಸ್ತುತ, ಅನಗತ್ಯ. DK ಶಿವಕುಮಾರ್ ಅವರು ಈ ಹಂತದಲ್ಲಿ ಮತ್ತು ಎಂತೆಂಥ ಸಂಕಷ್ಟ ಕಾಲದಲ್ಲಿ ಹೋದ DK ಶಿವಕುಮಾರ್ ಇಂಥ ಹೋಗಿ ಮೂರ್ಖತನ ಮಾಡಿದರೆ ಅವ್ರಿಗಾಗುವಂಥ ಲಾಭ ಆದರೂ ಏನು? ಈಗ ಯಾರಿಗೆ ನಾವು ನಿಮಗೆಲ್ಲ ಹೇಳ್ಬೋದು, ಕುಮಾರಸ್ವಾಮಿ ಅವರು ಇಷ್ಟೊಂದು ಮೊನ್ನೆ ಚುನಾವಣೆಯಲ್ಲಿ ಬೈದಂಥ ಕುಮಾರಸ್ವಾಮಿ ಏಕಾಗಿ BJP ಅವ್ರ ಜೊತೆ ಸಂಧಾನ ಮಾಡ್ಕೊಳ್ಳಿಲ್ಲ. ಅವರ ಪರಿಸ್ಥಿತಿ ಆಗಿತ್ತು, ಭಾಳ ಚಿಂತಾಜನಕ ಆಗಿದ್ದು. ಅವ್ರನ್ನ ಜನ ಯಾವ ಹಂತ ತಿರಸ್ಕರಿಸಿದ್ರು, ಅವರಿಗೆ ಅನಿವಾರ್ಯ ಆಗಿತ್ತು. ಜೊತೆಗೆ BJP ಕೂಡ ಹಳೆ ಮೈಸೂರಲ್ಲಿ ಎಷ್ಟೇ ಕಷ್ಟಪಟ್ಟು ಪಕ್ಷ ಕಟ್ಟದೇ ಇರುವಾಗ ಒಬ್ಬರು ಹುಲ್ಲುಕಡ್ಡಿ ಆಸರೆ ಅಂತ ಕುಮಾರಸ್ವಾಮಿ ಸಿಕ್ಕಿದ್ರು. ಅವ್ರಿಗೂ ಬೇಕಿತ್ತು, ಇವ್ರಿಗೂ ಆಯಿತು. ಹೊರತು ಇವತ್ತು ಅವರು ಇಂದ್ರ ಚಂದ್ರ ಅಂತ ಹೇಳ್ಕೊಂಡು ಹೊಗಳ್ಕೊಂಡು ಓಡಾಡ್ತಾ ಇದ್ದಾರೆ ಬೈದವರು. ನೀವು ಹೇಳ್ಬೋದು ಮೊನ್ನೆ ಬೈದಿದ್ರಲ್ಲ ಅಂತ. ಇದು ರಾಜಕಾರಣದಲ್ಲಿ ಸಹಜ. ಆದರೆ DK ಶಿವಕುಮಾರಿಗೆ ಅಂಥ ಪರಿಸ್ಥಿತಿ ಇಲ್ಲ. DK ಶಿವಕುಮಾರ್ ತಾಳ್ಮೆಯಿಂದ ಇಷ್ಟು ದಿನ ಕಾದವರು ಇನ್ನೊಂದಷ್ಟು ದಿನ ಕಾದರೆ ಅವರಿಗೆ ಇಲ್ಲಿ ಅವಕಾಶ ಇದೆ. ಆಗಲಾರದು ಪರಿಸ್ಥಿತಿಯಾಗಿ ಗಲಾಟೆಯಾಗಿ ಬಂದಿದೆ ಅಂದರೆ, ಚರ್ಚೆಗೆ ಬಂದಿದೆ ಅಂದರೆ, DK ಶಿವಕುಮಾರ್ ಅವರು ಹಾದಿ ಸುಗಮ ಇತ್ತು, ಸುಗಮ ಆಗಬಾರ್ದು ಅಂತ ಒಂದಷ್ಟು ಹಿರಿಯರು ನಾವು ಅವ್ರಿಗೆ ಯಾಕೆ ಹಾದಿ ಸುಗಮ ಅಂಥೇಳಿ ಅವರು ಕೂಡ ಪ್ರಯತ್ನ ಮಾಡಿ. ಅದರಲ್ಲಿ ಮೊದಲು ಇಡೀ ಇಷ್ಟೆಲ್ಲ ಚರ್ಚೆಯ ಪ್ರಮುಖ ವಸ್ತು ಯಾರು ಗೊತ್ತಾ ಸರ್? ಯಾವ ಜಾರಕಿಹೊಳಿ ಇಲ್ಲ, ಯಾವ ದೇಶಪಾಂಡೆ ಇಲ್ಲ, ಪರಮೇಶ್ವರ್.
ಪರಮೇಶ್ವರ್ ಅವರಿಗೆ ಕೋಟ್ ಹೋಲಿಸ್ಕೊಂಡು ಅವತ್ತೇ ನಿಂತಿದ್ರು. ಕಳೆದ ನಾ KPC ಅಧ್ಯಕ್ಷ ಆದವ್ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರು ಹೇಳಲ್ಲ. ನೀವು ಒಂದಷ್ಟು ಜನರ ಗೆಲ್ಸ್ಕೊ ಬರಬೇಕು, ಮಾಸ್ ಲೀಡರ್ ಆಗಬೇಕು. DK ಶಿವಕುಮಾರ್ ಪಕ್ಷ ಕಟ್ಟಿದ ರೀತಿಯೂ ನೀವು ಕಟ್ಟಿದ ರೀತಿಗೂ ವ್ಯತ್ಯಾಸ ಇದೆ. ಈಗ ಹೈಕಮಾಂಡ್ ಹೇಳಿದೆ ನೀನು ಉಪಮುಖ್ಯಮಂತ್ರಿ ಆಗು ಅಂತ. ಅವ್ರನ್ನ ಮುಖ್ಯಮಂತ್ರಿ ಮುಂದೆ ಮಾಡೋದು ಬಿಡೋದು ಹೈಕಮಾಂಡಿಗೆ. ನೀವು ಅವ್ರು ಹೇಗೆ ಆಗ್ತಾನೆ ಅಂತ ಹೇಳ್ಕೊಂಡು ಈ ಸಣ್ಣತನ ತೋರಿಸ್ಕೊಂಡು ಆ ಥರ ಈ ಥರ ಹೇಳಿಕೆಗಳನ್ನ ಗಾಳಿಗೆ ಬಿಟ್ಬಿಟ್ಟು ಇವತ್ತು ಇಲ್ಲ ಅಂತ ಹೇಳ್ಕೊಂಡು ಗೊಂದಲ ಸೃಷ್ಟಿ ಮಾಡ್ಕೊಂಡಿರೋದಿದೆಯಲ್ಲ, ಇದು ಭಾಳ ಕೆಟ್ಟ ರಾಜಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಪರಮೇಶ್ವರ್ ಅವರು ಹೇಳಿರೋದು ಅಂದರೆ ಈ ಪ್ರಶ್ನೆಗಳನ್ನು ನೀವು ಮತ್ತೆ ಕೇಳಬಾರ್ದು ಅಲ್ಲ, ಅವ್ರಿಗೆ ಹೇಳಿ ಆರಂಭಿಸಿದ್ದೆ ಅವರು. ನಾನು ಕೂಡ ಯಾಕೆ ಆಗಬಾರ್ದು ಅಂತ ಅವರ ಆಂತರ್ಯದಲ್ಲಿ ಇದೆ ನಾನೊಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತ. ನೀವು ಬೇಕಾದ್ರೆ ಆಂತರ್ಯದ ರಾಜಕೀಯದಲ್ಲಿ ಕೇಳಿ. ಎಲ್ರು ಅಲ್ಲ, ಕೋಟ್ ಹೊಲ್ಸ್ಕೊಂಡು ನಿಂತಿರೋರೇ ಪರಮೇಶ್ವರ್ ಮೊದಲಿಗೆ. ಅವರಿಗೆ ಜನ ಬೆಂಬಲ ಮತ್ತು ಶಾಸಕರ ಬೆಂಬಲ ಬೇಡವೆ? ಹೈಕಮಾಂಡ್ ಬೆಂಬಲನೇ ಇರ್ಬೋದು. ಅವ್ರ ಒಂದೇ ಕಾರ್ಡ್ ದಲಿತ ವರ್ಗ ಅನ್ನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಿಜ. ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಒಬ್ಬರು ದಲಿತರ ಮುಖ್ಯಮಂತ್ರಿ ಆಗುವಂತ ಅತ್ಯಂತ ಹೆಮ್ಮೆ ಪಡೋರು ನಾವು. ಶೋಷಿತ ವರ್ಗ ಒಬ್ರು ಮುಖ್ಯಮಂತ್ರಿ ಆಗಬೇಕು. ಆದರೆ ಅದಕ್ಕೆ ಒಂದು ರೀತಿ ನೀತಿ ಇದೆಯಲ್ಲ. ಈಗ ಸಾಮಾಜಿಕ ಈಗ ನಾನು ನನ್ನ ತಮಗೊಂದು ಪ್ರಶ್ನೆ ಕೇಳ್ತೀನಿ. ಕಳೆದ ಚುನಾವಣೆಯಲ್ಲಿ ಇವರು ಹೇಳ್ಕೊಂಡ್ಬಂದಿದ್ದು ಮಾಡಿದ್ರ ಮತ ಗಳಿಕೆ ಬಳಿಕ ಒಬ್ಬ ಗೃಹ ಮಂತ್ರಿಯಾಗಿ ಇವರು ಅದನ್ನು ಚೆನ್ನಾಗಿ ಪಾಲಿಸ್ಕೊಂಡ್ಬಂದಿದ್ದಾರೆ. ಎಷ್ಟು ಅಪಸ್ವರಗಳಿದೆ, ಎಷ್ಟು ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ವಿಚಾರಗಳಿದೆ. ಯಾವುದನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಹೇಳಿತ್ತು ಮತ್ತು ಅಧಿಕಾರಕ್ಕೆ ಬಂದ ನಂತರ ನಿಮ್ಮ ಪ್ರಿಯಾಂಕ್ ಖರ್ಗೆ ಅಂತವರು ಬೇರೆ ಬೇರೆ ನಾಯಕರು ನಾವು ಹೇಗೆ ಬಿಜೆಪಿಯನ್ನು ಅಟ್ಯಾಕ್ ಮಾಡ್ತೇವೆ ಅಂತ ಅಂದ್ರೆ ಪರಾಕ್ರಮದ ಮಾತುಗಳನ್ನು ಆಡ್ತಾರೆ. ಆ ಕಮಿಟ್ಮೆಂಟ್ ಇಲ್ಲ ಇವರು ಅಲ್ಲಿಂದ ಯಾರಿದ್ದಾರೆ ಅವರು. ಹಾಗಾಗಿ ಅದನ್ನು ತೋರಿಸಿದ್ರೆ ಜನ ಬೇಷ್ ಅವರು ಬಹಳ ಕ್ರಿಯಾಶೀಲ ಗೃಹ ಮಂತ್ರಿ ಅವ್ರನ್ನ ಮಾಡಿ ಅಂತ ಜನ ಕಾರ್ಯಕರ್ತ ಹೇಳಂಗಿರ್ಬೇಕಾಗಿತ್ತು. ನಾನು ಮುಖ್ಯಮಂತ್ರಿ ಅಂತ ಇವರು ಹೇಳ್ಕೊಳ್ಳೋಂಥ ದುಸ್ಥಿತಿಗೆ ಅವರು ಬರಬಾರ್ದಾಗಿತ್ತು. ನೋಡಿ ಎಂಥ ಕ್ರಿಯಾಶೀಲ. ನೋಡಿ ಏನೇ ಇರಲಿ, DK ಶಿವಕುಮಾರ್ ಬಗ್ಗೆ ಸಾಕಷ್ಟು ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಅಕ್ರಮ ಆಸ್ತಿ ಗಳಿಕೆ ಇದೆ, ಪ್ರಕರಣಗಳಿದೆ. ಅದ್ರ ಆತನ ಬಗ್ಗೆ ಒಂದು ಸಣ್ಣ ಸಿಂಪತಿ ಏನಿದೆ ಅಂದ್ರೆ ಕಷ್ಟಪಟ್ಟು ಇಂಥ ಕಷ್ಟದಲ್ಲಿ ಅವನು ಪಕ್ಷ ಬಿಟ್ಟು ಹೋಗಿಲ್ಲ, ಸಂಘಟನೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಪಕ್ಷದ ಸಂಕಷ್ಟ ಬಂದ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲಿ ಸಿಂಪತಿ ಇದೆ. ಬಟ್ ವಿರೋಧಿಸೋರು ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ನಾವು ಹೋಲ್ಸೋದಲ್ಲ, ಅವ್ರು ಬಿಡಿ ಮಾಸ್ಲಿ. ಆದ್ರೆ ಸತೀಶ್ ಜಾರಕಿಹೊಳಿ ಕ್ಲೇಮ್ ಮಾಡೋದ್ರಲ್ಲೂ ಒಂದು ಅರ್ಥ ಇದೆ. ಯಾಕೆ ಅಂತ ಹೇಳ್ತೀನಿ ನಾನು. ನೋಡಿ, ಈಗ ಶೋಷಿತಕ್ಕೆ ನೋಡಿ ಎಲ್ಲರೂ ಹೇಗೆ ಬಿಂಬಿಸ್ತಾ ಇದ್ದಾರೆ. ನೀವೇನೇ ಹೇಳಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಬರಲಿಕ್ಕೆ ಶೋಷಿತ ವರ್ಗಗಳ ದೊಡ್ಡ ಪಾತ್ರ ಇದೆ. ಮೇಲ್ವರ್ಗಗಳು ಯಾವಾಗಲೂ ಕ್ಲೇಮ್ ಮಾಡ್ಕೊಬರ್ತಾರೆ. ಈಗ DK ಶಿವಕುಮಾರ್ ಮೇಲ್ವರ್ಗದವರು, MB ಪಾಟೀಲ್ ಮೇಲ್ವರ್ಗ, ಸಿದ್ದರಾಮಯ್ಯ ಅಂತ ಶೋಷಿತ ವರ್ಗದವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದೆ ಸಿದ್ದರಾಮಯ್ಯ ಅವರ ನಂತರ ಯಾರು ಅನ್ನೋದು ಶೋಷಿತ ವರ್ಗಕ್ಕೆ ಒಂದು ಆತಂಕ ಆದಾಗ, ಚರ್ಚೆ ಆದಾಗ ಒಬ್ಬ ನಮ್ಮ ಆಯ್ಕೆ ಅಥವಾ ಶೋಷಿತ ವರ್ಗದ ಆಯ್ಕೆ ಯಾರಿರ್ತಾನೆ ಅನ್ನೋದು ಬೇಕಲ್ಲ. ಅಂತ ಒಂದು ಕಮಿಟ್ಮೆಂಟ್ ಕಾಂಗ್ರೆಸ್ಸಲ್ಲಿ ಉಳ್ಕೊಂಡಿದ್ದು ಸತೀಶ್ ಜಾರಕಿಹೊಳಿಗೆ ಮಾತ್ರ. ಆ ವ್ಯಕ್ತಿ ಅವರ ಸತ್ವ ಸಿದ್ಧಾಂತಗಳಿಗೆ ಎಲ್ಲೂ ರಾಜಿ ಮಾಡಿಕೊಳ್ಳದೆ, ಯಾವುದೇ ಕೋಮುವಾದ ರಾಜಕಾರಣ, ಧರ್ಮ ಇದು ರಾಜಕಾರಣ ಮಾಡದೆ, ಒಂಥರ ಸಂಘರ್ಷದ ರಾಜಕಾರಣ ಮಾಡದೆ ಅವರ ನಿಲುವಿಗೆ ಮೊದಲಿನ ಬದ್ಧ ಹಾಕೊಂಡ್ಬರ್ತಾರೆ. ಸೊ ಹಾಗಾಗಿ ಅವರೊಂದು ಪ್ರಯತ್ನ ಮತ್ತು ಆಕಾಂಕ್ಷೆ ವ್ಯಕ್ತಪಡಿಸಿರ್ಬೋದು ಹೊರತು ಅವರು ಬೀದಿಗೆ ಬಂದು ಹೊಡೆದಾಡುವಂಥ ಕೆಲಸವನ್ನು ಏನು ಮಾಡ್ತಾ ಇಲ್ಲ, ಮಾಡಲ್ಲ. ಇವ್ರ ಥರ ಏನೂ ಮಾಡ್ತಾ ಇಲ್ಲ. ಅವ್ರು ನೇರವಾಗಿ ಹೇಳಿದ್ದಾರೆ, ಜನ ನಮಗೆ ಕಲ್ಲು ಹೊಡಿತಾರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದರೆ, ಅದರಿಂದ ಚರ್ಚೆ ಮಾಡೋದೇ ಸರಿಯಲ್ಲ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇರೋದು ನಿಜ, ಅದು ಈಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರಾಗಲ್ಲ, ಈಗಲೇ ನಾನು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಿರಿತನದಲ್ಲಿ ನಾ 8 ಜನ ಗೆದ್ದಿದ್ದೀನಿ ದೇಶಪಾಂಡೆ ಅಂತ ಹೇಳ್ತಾರಲ್ವಾ, ಕೇಳ್ಬೋದು, ಹಿರಿತರು ಕೇಳ್ಬೋದು ಅಂತ. ಹಿರಿಯರು ಇವ್ರು ಗೆದ್ದಿದ್ದಾರೆ, ಇವ್ರು ಎಷ್ಟು ಜನರನ್ನ ಗೆಲ್ಲಿಸಿದ್ದಾರೆ ಅಂತ ಬೇಕಲ್ಲ. ಕಾಂಗ್ರೆಸ್ಗೆ ಶಾಸಕರನ್ನ ಆಯ್ಕೆ ಮಾಡೋದ್ರಲ್ಲಿ ಅಥವಾ ಗೆಲ್ಲಿಸುವಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಬಹಳ ಇದೆ, DK ಶಿವಕುಮಾರ್ ಪಾತ್ರ ಇದೆ, ಜಮೀರ್ ಅಹಮದ್ ಖಾನ್ ಅವರ ಪಾತ್ರ ಇದೆ. ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿದಂಥ ಅಲ್ಪಸಂಖ್ಯಾತರ ಪ್ರತಿ ಮತಗಳಿರುವಂಥ ಎರಡನೇ ಅತ್ಯಂತ ಜನಸಂಖ್ಯೆ ಇರುವಂಥ ಅಲ್ಪಸಂಖ್ಯಾತರ ಮತಗಳಿರುವಂಥ ಕರ್ನಾಟಕದಲ್ಲಿ ಒಬ್ಬ ಮುಸಲ್ಮಾನನಾಗಿ ಅವರ ಸಮುದಾಯವನ್ನು ಸೆಳೀಲಿಕ್ಕೆ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದನ್ನು ನಾನು ಕಂಡಿದ್ದೀನಿ. ಚುನಾವಣಾ ಪ್ರಚಾರ ವೇಳೆಯನ್ನು ನಾವು ಮಾತಾಡೋದಾದ್ರೆ ಅವರ ಕ್ಷೇತ್ರ ಚಾಮರಾಜಪೇಟೆ, ಅವನು ಇಡೀ ರಾಜ್ಯ ಸುತ್ತಿದ್ದಾರೆ. ಅವರು DK ಶಿವಕುಮಾರ್ ರಾಜ್ಯ ಸುತ್ತಿದ್ದಾರೆ, ಸಿದ್ದರಾಮಯ್ಯ ಅವರು ಸುತ್ತಿದ್ದಾರೆ, ದೇಶಪಾಂಡೆ ಎಷ್ಟು ರಾಜ್ಯ ಸುತ್ತಿದ್ದಾರೆ. ಅವ್ರ ಪಕ್ಕದ ಕ್ಷೇತ್ರಕ್ಕೆ ಹೋಗಿ ಪ್ರಚಾರ ಮಾಡಲ್ಲ, ಅವ್ರ ಕ್ಷೇತ್ರಗಳನ್ನ ಉಳಿಸ್ಕೊಳ್ಳದೆ ಅವ್ರಿಗೆ ಅವರ ಉತ್ತರ ಕನ್ನಡ ಜಿಲ್ಲೆ ಪ್ರಶ್ನೆ ಬಂದಾಗ ಮತ್ತೊಬ್ಬ ನಾಯಕ ಬೇಕಾದ್ರೆ ಬಿಜೆಪಿ ಅವರು ಗೆದ್ದು ಬರಲಿ, ಮತ್ತೊಬ್ಬ ಅಲ್ಲಿ ನಾಯಕನಾಗಿ ಬೆಳಿಬಾರದು ಅನ್ನೋ ದೃಷ್ಟಿಯಲ್ಲಿ ದೇಶಪಾಂಡೆ ಮಾಡಿದ ಕುತಂತ್ರಗಳ ಬಗ್ಗೆ ದೊಡ್ಡ ಚರ್ಚೆ. ಅಷ್ಟೊಂದು ಅವರು ಪ್ರಭಾವಿಯಾಗಿದ್ರೆ, ಅಷ್ಟು ಶಕ್ತಿಶಾಲಿ ಆಗಿದ್ರೆ, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲ್ತು ಕಾಂಗ್ರೆಸ್ ಅಲ್ಲ. ಲೋಕಸಭಾ ಒಬ್ಬ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲ, ಅದು ಹೇಳ್ತೀನಲ್ಲ, ನನ್ನದು ತನ್ನದು ಅನ್ನೋದಕ್ಕೆ ಅವ್ರು ಸೀಮಿತ ಆಗಿದೆ. ಜನ ಒಪ್ಪಬೇಕ್ರಿ. ಇವಾಗ ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಅವ್ರು ಕೇಳೋದಕ್ಕೆ, ಅವ್ರ ಬೆಂಬಲಿಗರು ಕೇಳೋದಕ್ಕಿಂತ ಅವರ ಇಡೀ ಜನಸಮೂಹ ಕೇಳ್ತು.
ಸಿದ್ದರಾಮೋತ್ಸವ ಅಂತ ನೀವು ಆದಾಗ ಅವರು ಒಂದು ದಾವಣಗೆರೆ ಸಮಾವೇಶದಲ್ಲಾಗ ಅದು ಪಲ್ಸ್ ಆಗಿತ್ತು, ಅದಕ್ಕಂತೂ ಬೇಸ್ ಕೊಡ್ತು ಕಾಂಗ್ರೆಸ್ಸಿಗೆ. ಹೌದಲ್ಲ? ಡಿ ಕೆ ಶಿವಕುಮಾರ್ ಬಗ್ಗೆ ಕಷ್ಟಪಡ್ತಾ ಇದ್ದಾನೆ ಅಂತ ಜಾರಕಿಹೊಳಿ ಅವರೆಲ್ಲ ಇವರು ಕ್ಲೇಮ್ ಮಾಡಲಿ, ಈಗಲ್ಲ ಮುಂದಕ್ಕೆ ಕೇಳಿ. ಇವರೆಲ್ಲ ಹಾದಿ ಬೀದಿಯಲ್ಲಿ ನಾನು ಕೊಟ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ಅದು ನನಗಿರುವಂತ ಒಂದು ವಿಷಯ. ಇಲ್ಲಿ ಮೂಢ ಹಗರಣ ಬಂದ ನಂತರ ಇಂಥದ್ದೊಂದು ಚರ್ಚೆ ಆಗಿದೆ. ಮೂಢ ಹಗರಣ ಹೌದೋ ಅನ್ನುವಂಥದ್ದು ನಾವು ಮೇಲ್ನೋಟಕ್ಕೆ ಇದು ಅಲ್ಲ, ಯಾಕಂದ್ರೆ ಅವರು ರೆಕಮೆಂಡ್ ಮಾಡಲಿಲ್ಲ, ಅವರ ಅಧಿಕಾರಾವಧಿಯಲ್ಲೂ ಆಗ್ಲಿಲ್ಲ, ಮಾತು ಬೇರೆ. ಬಟ್ ಇದು ಒಂದು ಮೂಢ ಹಗರಣ, ಇದನ್ನ ನಾವು ಡಿಪೆಂಡ್ ಮಾಡೋದ್ರಿಂದ ಒಂದು ಮಾಡ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ನವರೇ ಹೆಚ್ಚು ಡಿಪೆಂಡ್ ಮಾಡ್ತಾ ಇಲ್ಲ ಅನ್ನೋದು ಮಾತಿದೆ. ಅದ್ರ ಜೊತೆಯಲ್ಲಿ ಡಿ ಕೆ ಸುರೇಶ್ ಒಂದು ಮಾತು ಹೇಳಿದಾರಲ್ಲ, ಅಂದ್ರೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ. ಇದು ನಂಬಿಕೆಗೆ ಅರ್ಹವಾದ ಮಾತೆ ಅಥವಾ ಇದು ಮನಸ್ಸಿನಿಂದ ಬಂದ ಮಾತೆ? ನೋಡಿ ಅವರು ಮಾಧ್ಯಮದ ಮುಂದೆ ಏನು ಹೇಳಬೇಕು ಅದನ್ನು ಹೇಳ್ತಾರೆ, ಹೇಳಬೇಕು, ಅದು ಸರಿ. ಅದು ಅವರ ಹೇಳಿಕೆ ಕ್ರಮ ಇದೆಯಲ್ಲ, ಅದು ನಿಜವಾಗ್ಲೂ ಸ್ವೀಕಾರಾರ್ಹ. ಅವ್ರು ಹೇಳಿ 5 ವರ್ಷ ಇರಲೇಬೇಕು ಅಂತಲ್ಲ ನೋಡಿ, ಅದು ನಿಜವಾದ ರಾಜಕಾರಣ. ಒಳಗೆ ರಾಜಕಾರಣಗಳು ಇದನ್ನೇ ಹೇಳಬೇಕು ಅಂತ ಹೇಳ್ತಾರೆ. ಹೌದು, ರಾಜಕಾರಣದಲ್ಲಿ ನೋಡ್ರಿ, ಯಾರು ಮಾಧ್ಯಮಗಳನ್ನು ಹೇಳಿಕೆ ಮೂಲಕ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆಯುವುದಲ್ಲ. ನಾನು ಕೂಡ ಆಕಾಂಕ್ಷಿ ಅಂತ ಹೇಳ್ಕೊಂಡ್ರೆ, ನಾನು ಅಂತ ನೀನು ಅನ್ನೋದನ್ನು ಜನ ಗುರುತಿಸಬೇಕು, ಪಕ್ಷ ಗುರುತಿಸಬೇಕು, ಹೈಕಮಾಂಡ್ ಗುರುತಿಸಬೇಕು, ಜನ ಬೆಂಬಲ ಬೇಕು ಅಂತ ನೋಡಿ. ಒಬ್ಬ ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡಿದಾಗ ಅದು ಆಯ್ಕೆ 1 ವರ್ಷಕ್ಕೆ ಅಂತ ಇರೋದಿಲ್ಲ, 2 ವರ್ಷಕ್ಕೆ ಅಂತ ಇರೋದಿಲ್ಲ, ಅದು ಆಯ್ಕೆ 5 ವರ್ಷಕ್ಕೆ. ಹಾಗಾಗಿ ಆ ಹೇಳಿಕೆ ಕರೆಕ್ಟ್. ಪ್ರಜಾಸತ್ತಾತ್ಮಕವಾಗಿ ನಾವು ಮಾತಾಡೋದಾದ್ರೆ ಮುಖ್ಯಮಂತ್ರಿ 5 ವರ್ಷ ಅವಧಿ ಅವರೇ ಮುಖ್ಯಮಂತ್ರಿ ಅಂತ ಹೇಳೋದು. ಬದಲಾಯಿಸಲೇಬಾರ್ದು ಅನ್ನೋದು, ಬದಲಾಯಿಸಬೇಕು ಅನ್ನೋದು ಅದು ನಿಮ್ಮ ಆಂತರಿಕ ವಿಚಾರಗಳು. ಬರಬಾರ್ದು ನೋಡಿ. ನೀವು ಹೇಳಿದ್ರೆ ಆರಂಭದಲ್ಲಿ 2 ವರ್ಷ ಅವರು 2 ವರ್ಷ ಇವರು, ಅದೊಂದು ಅಲಿಖಿತ ನಿಯಮ ಆಯ್ತಾ. ಈಗ ನೀವು ಪರಿಸ್ಥಿತಿ ನಾವು ಹಿಂದೆ ರಾಜಕಾರಣ ಹಿಂದೆಲ್ಲ ನೋಡ್ಕೊಬರೋಣ. ಬಿಜೆಪಿಯಲ್ಲಿ ಇವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದಾಗ 2019ರಲ್ಲಿ ಆಪರೇಷನ್ ಕಮಲದಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಕೆಡಗಿ ಯಾರು 2019ರಲ್ಲಿ ಯಾರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅವ್ರಿಗೆ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿತ್ತು ಆಂತರಿಕವಾಗಿ, 2 ವರ್ಷ ನೀವು ಮುಖ್ಯಮಂತ್ರಿ ಆದ ತಕ್ಷಣ ಇಳಿಬೇಕು ಅಂತ. ಆದರೆ ಅವ್ರು ಹೇಳ್ಕೊಂಡು ಬಂದಿದ್ರ ಯಡಿಯೂರಪ್ಪನವರು, ನಂದು 2 ವರ್ಷಪ್ಪ, ನಾನು 2 ವರ್ಷ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರ? ರಾಜೀನಾಮೆ ಕೊನೆ ದಿನವರೆಗೂ ನಾನೇ ಮುಖ್ಯಮಂತ್ರಿ, ನಾನೇ ಅವಧಿ ಪೂರ್ಣಗೊಳಿಸ್ತೀನಿ, ಯಡಿಯೂರಪ್ಪನವರೇ ಪೂರ್ಣಗೊಳಿಸ್ತಾರೆ ಅಂತೇಳಿ ಇದೇ BJP ಅವರು ಪೂಂಕೊಂಡ್ ಬಂದಿದ್ರು. ಎಲ್ಲರೂ ಹೇಳ್ತಾ ಇದ್ರು, ಯಡಿಯೂರಪ್ಪನವರು ಬದಲಾಯಿಸುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರು. ಹೌದಲ್ವಾ? ನೀವೆಲ್ಲ ಹೇಳಿಕೆಗಳನ್ನ ತೆಗೀರಿ. ಯಾರು ಹೇಳಿದ್ದಾರೆ ನಾಳೆ ನೀವು ರಾಜೀನಾಮೆ? ಅವ್ರು ರಾಜೀನಾಮೆ ಕೊಡೋವರೆಗೂ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಬಾರ್ದು. ಇದು ವ್ಯವಸ್ಥೆ. ರಾಜೀನಾಮೆ ಕೊಟ್ಟ ಮೇಲೆ ಬೇರೆ ಕಾರಣಗಳು, ಆಂತರಿಕ ಕಾರಣಗಳು. ಹಾಗಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ 5 ವರ್ಷ ಅನ್ನೋದು ಅದು ಪ್ರಜಾಸತ್ತಾತ್ಮಕವಾಗಿ ಸರಿ, ಒಂದು ನಿಲ್ಲುವುದು. ಆಮೇಲೆ ನೀವು ಆಂತರಿಕವಾಗಿ ಅವರು ನನಗೆ ಬೇಡ ಅಂತ ಕಾಲ ಬಂದಾಗ ಅಥವಾ ಏನೇನೋ ಆಂತರಿಕ ಬೇರೆ ಬೇರೆ ವಿಚಾರಗಳು ಬಂದಾಗ ಬದಲಾಯಿಸೋ ಅನಿವಾರ್ಯತೆ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನನ್ನದೊಂದು ನೇರ ಪ್ರಶ್ನೆ, ಹೈಕಮಾಂಡ್ ಕಾಂಗ್ರೆಸ್ನವ್ರ ನಾಯಕರಿಗೆ ಇಷ್ಟೆಲ್ಲ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸ್ತೀರಾ ನೀವು? ಬದಲಾಯಿಸುವಂಥ ಎದೆಗಾರಿಕೆ ನಿಮಗೆ ಇದೆಯಾ ಅನ್ನೋದನ್ನು ಹೇಳಬೇಕು. ಮತ್ತು ಆದಿ ಬೀದಿಯಲ್ಲಿ ಹೇಳಿದರೆ ಆಡಳಿತದ ಮೇಲೆ ಪರಿಣಾಮ ಬೀರಲ್ವಾ, ಅದಕ್ಕೆ ಯಾಕೆ ಕಡಿವಾಣ ಹಾಕಲ್ಲ ಅನ್ನೋದಕ್ಕೂ ಕೂಡ ಹೈಕಮಾಂಡ್ ಉತ್ತರ ಕೊಡಬೇಕು. ಮತ್ತೆ ಅಂದ್ರೆ ಮುಖ್ಯವಾಗಿ ಈ ಸಮಯದಲ್ಲಿ JDS ಮತ್ತು ಬಿಜೆಪಿಯವರು ಸಿದ್ದರಾಮಯ್ಯನವರನ್ನ ಇಟ್ಟುಕೊಂಡು ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಸೊ ಅವರನ್ನ ಎದುರಿಸಬೇಕು, ಅವರನ್ನ ಬಾಯಿ ಮುಚ್ಚಿಸಬೇಕು ಎನ್ನುವ ದಿಸೆಯಲ್ಲಿ ಪ್ರಯತ್ನಗಳು ಆಗ್ಬೇಕಿತ್ತು. ಅದು ಹೋಗಿ ಇದು ಇವರಲ್ಲಿಯೇ, ಅಂದ್ರೆ ಇದು ಯಾವ ರೀತಿಯ ಕಾಂಗ್ರೆಸ್ಸಿನ ಅಸ್ತಿತ್ವದ ಮೇಲೆ ಪರಿಣಾಮ ಬೀರ್ತದೆ ಅಂತ ಸರ್ ನಾನು ನೇರವಾಗಿ ಹೇಳ್ತೀನಿ. ನಾನು ಈ ವಿಚಾರದಲ್ಲಿ JDS ಮತ್ತು ಬಿಜೆಪಿಯನ್ನು ನಾವು ದೂಷಿಸಬಾರ್ದು. ಅವರು ನಿಜವಾದ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ. ಇವರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಬೇಡ, ಅವರು ವಿರೋಧ ಪಕ್ಷಗಳ ಕೆಲಸಗಳೇ ಆದವು. ಇವರು ಹುಳುಕುಗಳನ್ನ ಇಡಬೇಕು, ಇವ್ರನ್ನ ಡಿಫೇಮ್ ಮಾಡಬೇಕು, ಇವರ ತಪ್ಪುಗಳನ್ನ ಹಿಡ್ಕೊಂಡು ಇವ್ರನ್ನ ರಾಜಕೀಯವಾಗಿ ಇವರು ಕುಗ್ಗಿಸ್ಬೇಕು ಅನ್ನೋದೇ ವಿರೋಧ ಪಕ್ಷಗಳು. ಯಾಕಂದ್ರೆ ಅವ್ರಿಗೆ ಮತ್ತೆ ಅಧಿಕಾರ ಬರಬೇಕು ಅಂದ್ರೆ ಅವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು ನಿಮಗೆ ಅನ್ಡೆಮೊಕ್ರೆಟಿಕ್ ಆಗಿ ಕಾಣಬಹುದು. ಅದು ನೀವು ಅದನ್ನ ಜನರ ಮುಂದೆ ಹೇಳಿ ಅಥವಾ ನ್ಯಾಯಾಲಯದ ಮುಂದೆ ಹೇಳಿ ಆಡಳಿತದ ಮೂಲಕ ನೀವು ಸಾಬೀತುಪಡಿಸಿ. ಅದು ನಿಮ್ಮ ಕೆಲಸ, ನಿಮಗೆ ಸವಾಲು. ನಿಮಗೆ ಜನ ಮ್ಯಾಂಡೇಟ್ ಕೊಟ್ಟಿರೋದು ಯಾಕೆ? ನೀವು ಮಾಡ್ತಿರೋ ಆಟಗಳಿದೆಯದು, ಇದು ಪ್ರಜಾಪ್ರಭುತ್ವದ ಅಣಕ. ಅವ್ರನ್ನ ನಾವು ಇಲ್ಲಿ ದೂಷಿಸಲೇಬಾರ್ದು. JDS ಮತ್ತು ಬಿಜೆಪಿ ಅವ್ರಿಗೆ ರಾಜಕೀಯವನ್ನು ಮಾಡ್ತಾರೆ. ಅವ್ರು ಹೇಳೋದು ನಿಜ. ಕುಮಾರಸ್ವಾಮಿ ಅವರು 10 ತಿಂಗಳು ಬಿದ್ದು ಬೀಳುತ್ತೆ, ಇವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅವ್ರು ಕೊಡಲೇಬೇಕು ಅಂತ ಹೇಳಬೇಕು. ಹೌದು, ವಿಜೇಂದ್ರ ಅವರು ಹೇಳ್ಬಿಡ್ತಾರ, ಇಲ್ಲ ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ಣಗೊಳಿಸ್ಲಿ, ಅವರೇ ಮುಖ್ಯಮಂತ್ರಿ, ಆಮೇಲೆ ನಾವು ಬರ್ತೀವಿ ಅಂತ ಹೇಳಕ್ಕಾಗತ್ತೇನು? ಹೇಳಬಾರ್ದಲ್ವಾ? ಅವರು ಏನು ಆಶಾವಾದಿಗಳಾಗಿರ್ಬೇಕು. ರಾಜಕಾರಣದಲ್ಲಿ ಅವ್ರ ಅಸ್ತಿತ್ವ ತೋರಿಸ್ಬೇಕು ಅಂದ್ರೆ ಅವ್ರು ಆಶಾವಾದಿಗಳಾಗಿರ್ಬೇಕು. ಅವ್ರು ಒಂದು ಮಜಬೂರಿ, ಅವ್ರು ಹೊಟ್ಟೆಪಾಡೋದು ಅಂತ ಹೇಳ್ಬೋದು. ಸಣ್ಣ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ, ಅವ್ರು ಹೊಟ್ಟೆಪಾಡು, ಅವರಿಗೆ ಅದೇ ಬದುಕು. ಹಾಗಾಗಿ ಅವರು ಹೇಳೋದನ್ನು ಸರಿ. ಆದರೆ ನೀವು ಹೇಳೋದಿದೆಯಲ್ಲ, ನೀವು ಪ್ರಜಾಪ್ರಭುತ್ವ ಅಣಕ ಮಾಡ್ತಾ ಇದ್ದೀರಿ. ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ರಾಜ್ಯದ ಅಸ್ತಿತ್ವದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ ನಂತರ ಬಹುತೇಕ ಕಾಂಗ್ರೆಸ್ ಶಾಸಕರ ಸಚಿವರುಗಳಿಗೆ ಈ ರಾಜ್ಯದ ಜನ ನಿಮ್ಗೆ ಯಾಕೆ ಮತ ಹಾಕಿದ್ದೀರಿ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಬೇಕಿತ್ತೆ ವಿನಃ ಸಿದ್ದರಾಮಯ್ಯ ಅವ್ರನ್ನ ಬಳಸ್ಕೊಂಡು
ಅಭಿವೃದ್ಧಿಯೆಡೆಗೆ ಬೇಕಾದ ಕೆಲಸಗಳನ್ನು ಮಾಡಿ ಜನರನ್ನೇ ಭೇಷ್ ಅನಿಸ್ಕೋಬೇಕಾಗಿತ್ತು. ನೋಡಿ, JDS ಮತ್ತು BJP ಮಾಡುವಂಥ ತಂತ್ರಗಳು ಕುತಂತ್ರ ಅಂತ ಇವ್ರು ಹೇಳ್ಕೊಂಡು ತಿರ್ಗೋದಲ್ಲ, ಅದಕ್ಕೆ ಇವರು ಸವಾಲಾಗಿ ತಗೊಂಡು ಅದನ್ನು ಎದುರಿಸಬೇಕಾಗಿತ್ತೆ ವಿನ ಅದರ ಬದಲಾಗಿ ನಿಮ್ಮಲ್ಲಿ ನೀವು ಕಾಲ ಮೇಲೆ ಕಲ್ಲ ತಾಕೊಂಡು ಅಪಹಾಸ್ಯಕ್ಕೀಡಾಗೋದು, ಆ ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತಾ ಇರೋದಿದೆಯಲ್ಲ, ಇದು ಬಹಳ ಹಾಸ್ಯಾಸ್ಪದ ಸಂಗತಿ. ಸೊ ನಾವೊಂದು ಮಾತು ಕ್ಲಿಯರ್ ಆಗ್ತದೆ, ಅಂದ್ರೆ ಇದು ಜನರಿಗೆ ಬೇಡದ ವಿಷಯ. ರಾಜಕಾರಣದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇದಕ್ಕಿಂತ ಬೇರೆ ಮಾರ್ಗದಲ್ಲಿ ಹೋಗೋದು ಬೆಟರ್ ಅನ್ನುವಂಥದ್ದು. ಮತ್ತು ಏನು ರಾಜಕಾರಣ ಇದು JDS BJP ಅವರು ಒಂದು ವಿರೋಧ ಪಕ್ಷವಾಗಿ ಅವರ ಕೆಲಸವನ್ನು ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಜ. ಸೊ ಓಕೆ, ಇಷ್ಟಕ್ಕೆ ಒಂದು ಹಂತ ಮುಗಿದೋಯ್ತು. ಆದರೆ ಒಂದು ಪ್ರಶ್ನೆ, ದಲಿತ ಮುಖ್ಯಮಂತ್ರಿ ಒಂದಷ್ಟು ಚರ್ಚೆ ಮಾಡಿದ್ವಿ. ಆದರೆ ಈ ರಾಜ್ಯದಲ್ಲಿ ಒಂದು ಕೊನೆಯ ಪ್ರಶ್ನೆ ಮತ್ತು ಇದು ಕುತೂಹಲದ ಪ್ರಶ್ನೆ, ಅಂದ್ರೆ ಇದರಲ್ಲಿ ಇದಲ್ಲ, ಒಬ್ಬ ಮುಸ್ಲಿಂ ಅಥವಾ ಅಲ್ಪಸಂಖ್ಯಾತ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಈ ರಾಜ್ಯದಲ್ಲಿ? ನೋಡಿ, ಅದು ಈಗಿಂದ ಇಲ್ಲ ಅಂತ ನಿಜ. ನೋಡಿ, ರಾಜಕಾರಣದಲ್ಲಿ ಇಂಥದ್ದು ಸಾಧ್ಯ ಇದೆ ಇಲ್ಲ ಅನ್ನೋದನ್ನ ನಾವು ಹೇಳಕ್ಕಾಗಲ್ಲ. ಸೊ ಈ ಪ್ರಶ್ನೆ ಹಿಂದೆ ಒಂದು ಉತ್ತರ ನೋಡಿ, ನಾವು ಉತ್ತರ ಭಾರತದ ರಾಜ್ಯದಲ್ಲಿ ಮಧುಕೋಡ ಅಂತ ಒಬ್ಬ ಪಕ್ಷೇತರ ಸದಸ್ಯ ಒಬ್ಬನೇ ಗೆದ್ದಂಥವ್ರು, ಅವ್ನು ಕಲ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಮುಖ್ಯಮಂತ್ರಿ ಆಗ್ತಾನೆ ಅಂತ. ಮುಖ್ಯಮಂತ್ರಿ ಆದರು. ಅದು ಕೂಡ ನೆನಪಿದೆಯಾ? ನಾವು ಯಾವಾಗ ಬೆಂಬಲ ಅನಿವಾರ್ಯ ಆದಾಗ, ನೀವು 2008ರಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಯಿತು ಅಂದರೆ ಕುಮಾರಸ್ವಾಮಿ ಅವರು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತ ಅಂದಾಗ BJPಗೆ ಹಸ್ತಾಂತರ ಮಾಡಲಿ, ಯಡಿಯೂರಪ್ಪನವರು ನನಗೆ ವಚನ ಭ್ರಷ್ಟತೆ ಮಾಡಿದ್ರು ಅಂಥೇಳಿ ರಾಜ್ಯಾದ್ಯಂತ ಆಂದೋಲನದ ಸ್ವರೂಪದಲ್ಲಿ ಹೋಗಿ 2008ರಲ್ಲಿ ಚುನಾವಣೆ ಆಯಿತು. ಆಗ 2008ರಲ್ಲಿ ರಾಜ್ಯ ಜನ ಪೂರ್ಣ ಬಹುಮತ BJPಗೆ ಕೊಡಲಿಲ್ಲ, 110 ಕೊಡ್ತು, ಉಳಿದಂತೆ 80 ಕಾಂಗ್ರೆಸ್ ಕೊಡ್ತು, JDSಗೆ 37 ಅಷ್ಟು ಕೊಟ್ಟು. ಹಾಗಾಗಿ ಅಲ್ಲಿ JDS ಮತ್ತು ಕಾಂಗ್ರೆಸ್ ಆಗೋ ಸಂದರ್ಭದಲ್ಲಿ ಒಂದು 5-6 ಜನ ಪಕ್ಷೇತರರಿದ್ದರು. ಆ ಪಕ್ಷೇತರನ ಸೆಳೆಯುವಂಥ ಕೆಲಸಕ್ಕೆ BJP ಇಳೀತು. ಆಗ ಕೋಲಾರದಿಂದ ಒಬ್ಬರು ಪಕ್ಷೇತರು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟಿಲ್ಲ ಅಂತ ವರ್ತೂರ್ ಪ್ರಕಾಶ್ ಅಂತೇಳಿ ಅವರು ಚುನಾವಣೆಯಿಂದ ಗೆದ್ದರು. ಅವರ ಬಳಿ ಯಡಿಯೂರಪ್ಪ ಅಲ್ಲಿ ಹೋದಾಗ ಯಡಿಯೂರಪ್ಪನವರು ಅವ್ರ ಜೊತೆಯಲ್ಲಿದ್ದವರು ನನಗೆ ಕೊಟ್ಟಿರುವಂಥ ಮಾಹಿತಿ, ಹೋದಾಗ ಯಡಿಯೂರಪ್ಪನವ್ರು ಕೇಳ್ತಾರೆ ಅಂತ, ನೋಡಪ್ಪ ನಿನ್ನ ಬೆಂಬಲ ಬೇಕು, ನನ್ನ ಮುಖ್ಯಮಂತ್ರಿ ಆಗ್ತೀನಿ. ಯಡಿಯೂರಪ್ಪನವರೇ, ನೀವೇ ನನಗೆ ಬೆಂಬಲ ಕೊಡಿ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಬಿಟ್ರಂತೆ ಅವರು. ಇವರು ದಂಗು ಬಡ್ದು ಹೋದ್ರಂತೆ ಯಡಿಯೂರಪ್ಪನವ್ರು, ಇಂಥ ಮೂರ್ಖತ ನನ್ನ ಹತ್ರ ಬಂದಿದ್ದೀನಿ ನಾನು ಅಂತ. ಕೊನೆಗೆ ಅವ್ರು ಬೇರೆ ಸ್ವರೂಪದಲ್ಲಿ ಅವ್ರನ್ನ ಸೆಳೆದ್ರು, ಅವ್ರನ್ನ ಮಂತ್ರಿ ಮಾಡಲಿಲ್ಲ, ಅವರಿಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ತು. ಅವ್ರು ಆ ಕಡೆ ಈ ಕಡೆ ಎಲ್ಲ ಹೋಗಿದ್ದು ಅದು ಇತಿಹಾಸ ಬಿಡಿ. ಮೊದಲ ಬಾರಿ ಬಂದ ಹುಂಬತ್ನ, ಅದು ಮೊದಲ ಬಾರಿಗೆ ಆತ ಮಾತಾಡಿದ್ದಾರೆ. ಹಾಗಾಗಿ ಈ ರಾಜ್ಯದಲ್ಲಿ ಒಬ್ಬ ದಲಿತರಾಗಲಿ, ಅಲ್ಪಸಂಖ್ಯಾತರಾಗಲಿ, ಹಿಂದುಳಿದ ವರ್ಗದವರಾಗಲಿ ಮುಖ್ಯಮಂತ್ರಿ ಆಗುವುದು ಅಷ್ಟು ಕಷ್ಟ ಅಂತ ನಾನು ಹೇಳಾರೆ, ಆದರೆ ಸುಲಭ ಕೂಡ ಅಲ್ಲ. ನೋಡಿ, ಕರ್ನಾಟಕದಲ್ಲಿ ನೀವು ಇತಿಹಾಸ ಅಂತ ತಗೊಂಡಾಗ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗಿದ್ದೇ ಒಂದು ದೊಡ್ಡ ಸಾಹಸ. ಅದು ದೇವರಾಜ ಅರಸು ಅವರಿಂದ ಕಾಲ ಸಾಧ್ಯ ಆಯಿತು. ಅವರು ದೊಡ್ಡ ಆಂದೋಲನ ಮಾಡಿದ್ರು. ದೊಡ್ಡ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸನ್ನು ಅವರು ಮೇಲ್ವರ್ಗದವರನ್ನು ಹಿಡಿತೆಯಿಂದ ತಪ್ಪಿಸಿ ಶೋಷಿತ ವರ್ಗದವರನ್ನು, ತಳ ಸಮುದಾಯವನ್ನು ಒಗ್ಗೂಡಿಸಿ ಅವರು ಮುಖ್ಯಮಂತ್ರಿ ಆಗಿದ್ದು ಇತಿಹಾಸ. ಅಂಥ ಒಂದು ಮತ್ತೆ ಅವಕಾಶ ಸಿಕ್ಕಿದ್ದು ಬಂಗಾರಪ್ಪನವರಿಗೆ. ಅವರು ಕೂಡ ಹೈಕಮಾಂಡ್ ಆಯ್ಕೆ ಆಗಿತ್ತು. ಅದಾದಮೇಲೆ ವೀರಪ್ಪ ಮೊಯ್ಲಿ ಅವರಿಗೆ, ಅವರು ಯಶಸ್ವಿ ಮುಖ್ಯಮಂತ್ರಿ ಅಂದರೆ ಆಗಲೇ ಒಬ್ಬ ಜನನಾಯಕ ಆಗೋಕ್ಕಾಗಲಿಲ್ಲ. ಅದಾದ ನಂತರ ನೀವು ಮಾಸಾಗಿ ಚುನಾವಣೆಯನ್ನು ಎದುರಿಸಿ ಗೆದ್ದು ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಬಂದಿದ್ದೆ ಸಿದ್ದರಾಮಯ್ಯನವರಿಗೆ, ಅದು 2ನೇ ಬಾರಿಗೆ. ಹಾಗಾಗಿ ಅದು ಅದೇ ದೊಡ್ಡ ಯಶಸ್ವೀಗ ಕರ್ನಾಟಕದ ಮಟ್ಟಿಗೆ. ಸಿದ್ದರಾಮಯ್ಯ ಅಂಥದ್ದೊಂದು SM ಕೃಷ್ಣವರಿಗೂ ಬಂದಿತ್ತು. ಅಲ್ಲ, SM ಕೃಷ್ಣ ಅವ್ರ ಮೇಲ್ವರ್ಗದವರು, ಅವ್ರಿಗೂ ಒಕ್ಕಲಿಗ ಸಮುದಾಯ ಅಲ್ಲ, ನಾನು ಹೇಳೋದು ಶೋಷಿತ ವರ್ಗದವರಿಗೆ. ಸೊ ಸಿದ್ದರಾಮಯ್ಯ ಮತ್ತು ದೊಡ್ಡ ಯಶಸ್ವಿ ಅಂತಲೇ ಹೇಳ್ಬೋದು. ನೀವು ಮುಂದಕ್ಕೆ ಹೋಗೋಣ. ದಲಿತರು ಇಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ನಮ್ಗೆ ದಲಿತರಿಗೆ ಆಗಿರುವಂಥ ಸಮಸ್ಯೆ ಅಥವಾ ಅಲ್ಪಸಂಖ್ಯಾತರಾಗಿರೋ ಸಮಸ್ಯೆ ಏನು ಅಂದರೆ, ಆಯಾ ನಾಯಕರುಗಳು, ಅವರ ಸಮುದಾಯದ ಲೀಡರ್ಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಇಡೀ ಮಾಸ್ ಲೀಡರ್ ಆಗೋದು ಬಿಡಿ. ಈಗ ನೋಡಿ, ಉದಾಹರಣೆಗೆ ನಾವು ಯಡಿಯೂರಪ್ಪನವರು ಮಾಸ್ ಲೀಡರ್ BJP ಪಾಲಿಗೆ ಅಂತ ಒಬ್ಬ ಶಕ್ತಿಶಾಲಿ BJP ನಾಯಕ ಇನ್ನೊಬ್ಬರಿಲ್ಲ. ಅವರ ನಿರ್ಗಮನದ ನಂತರ ಅದು ಶೂನ್ಯ ಕಾಡಿತ್ತು, ನಿಜ ಅಲ್ವಾ? ಅದರ ಫಲಿತಾಂಶ ಕೂಡ ನೀವು ನೋಡಿದ್ದೀರಿ. 2013ರಲ್ಲೂ ನೋಡಿದಿರಿ, 2018ರಲ್ಲೂ ಕೂಡ ನೋಡಿದಿರಿ, ಈಗ 2023ರಲ್ಲೂ ಕೂಡ ನೋಡಿದ್ರಿ. ಆದರೆ ಅಂಥ ಒಬ್ಬ ಮಾಸ್ ಲೀಡರ್ ಆ ಜೊತೆಗೆ ಅವರ ಸಮುದಾಯದ ಏಕಮಾದ್ವಿತೀಯ ನಾಯಕ ಕೂಡ ಆಗಿದ್ದಾರೆ. ಯಡಿಯೂರಪ್ಪರನ್ನ ನೀವು ಅಧಿಕಾರದಿಂದ ಇಳಿಸ್ತೇವೆ ಅಂತ ಹೇಳುವಾಗ ಲಿಂಗಾಯತ ಸಮುದಾಯ ಅಲ್ವೇ, ಅವರ ಸಮುದಾಯದ ನಾಯಕ ಕೂಡ ಹೌದು, ಒಬ್ಬ ಮಾಸ್ ಲೀಡರ್ ಕೂಡ ಸ್ವಾಮೀಜಿಗಳು ಮನೆಗೆ ಬಂದು ಅಲ್ವಾ, ಎರಡು. ಅದೇ ರೀತಿ ಸಿದ್ದರಾಮಯ್ಯ ಅವರು ಒಬ್ಬ ಮಾಸ್ ಲೀಡರ್ ಹೌದು, ಕಾಂಗ್ರೆಸ್ ದೊಡ್ಡ ಮೇರು ನಾಯಕ ಕೂಡ ಹೌದು, ಹಾಗೆ ಕೂಡ ಅವರ ಸಮುದಾಯದ ಒಬ್ಬ ಪ್ರಬಲ ನಾಯಕ ಕೂಡ ಹೌದು. ನೀವು ಅದೇ ರೀತಿಯ ನಾಯಕನನ್ನು ನೀವು ಬೇರೆ ಯಾರನ್ನಾರು ಹುಡುಕಬೇಕು. ಯಾಕಂದರೆ ಯಾರೇ ಒಬ್ಬ ದಲಿತ ಆಗಲಿ ಅಥವಾ ಉದಾಹರಣೆಗೆ ಪರಮೇಶ್ವರ ಇರ್ಬೋದು, ಅವ್ರು ಯಾರಿದ್ದರೆ ಅವರು ಮೊದಲು ಅವರ ಸಮುದಾಯದ ಒಳ್ಳೆ ಪ್ರಬಲ ನಾಯಕ ಆಗಬೇಕು.
ಸುಮ್ಮನೆ ದಲಿತ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರ ಮೆಚ್ಚಿಸ್ಗಳಿಗೆ ಒಂದಷ್ಟು ಹೇಳಿಕೆ ಕೊಟ್ಟು ಇಡೀ ದಲಿತ ಸಮುದಾಯದ ಪ್ರೀತಿ ವಿಶ್ವಾಸ ಗಳಿಸಿ ಅವ್ರಿಗೆ ಬೇಕಾಗಿ ಹೋರಾಡಿ ನಮ್ಮ ಸಮುದಾಯದ ಪರವಾಗಿ ಗಟ್ಟಿ ನಿಲ್ತಾರಪ್ಪ ಅಂತ ಭರವಸೆ ಬರೋಂಗೆ ಮಾಡಬೇಕು. ಇವತ್ತು ಕರ್ನಾಟಕದ ರಾಜ್ಯದ ಬಹುತೇಕ ದಲಿತ ಸಮುದಾಯದವರು ಪರಮೇಶ್ವರ್ ಅವ್ರನ್ನ ನಂಬಕ್ಕೆ ರೆಡಿ ಇಲ್ಲ. ಯಾಕೆ ಹೇಳಿ, ಅವ್ರು ಹಾಕ್ತಾರ ಶೋಷಿತ ವರ್ಗದ ಪರವಾಗಿ ಗಟ್ಟಿ ನಿಲ್ಬೇಕ್ರಿ. ನಿಂತಾಗ ಶೋಷಿತ ಸಮುದಾಯ ನಮ್ಮ ಜೊತೆಲಿ ಗಟ್ಟಿ ನಿಲ್ಲುತ್ತೆ. ಒಂದು ಆರೋಪ ಇದೆ, ಅಂದ್ರೆ ಒಂದು ಹಂತಕ್ಕೆ ಅವರು ಬಂದ ನಂತರ, ಅಂದ್ರೆ ಒಂದು ಶಿಕ್ಷಣ ಪಡೆದ ನಂತರ ಒಂದು ಅವರು ಬ್ರಾಹ್ಮಣರಾಗಿ ಬದಲಾಗ್ತಾರೆ, ನಿಯೋಪ್ರಮಿಸ್ ಆಗ್ತಾರೆ ಅಂತ. ಆದ್ರೆ ದಲಿತ ಸಮುದಾಯದ ನೀವು ಹಿತ ಕಾಪಾಡಿದ್ರೆ, ನೀವು ಅವ್ರು ಗಟ್ಟಿ ನಿಂತರೆ ಖಂಡಿತ ದಲಿತ ಸಮುದಾಯದ ಒಬ್ಬ ಒಳ್ಳೆ ನಾಯಕ ಬೆಳೀತಾರೆ. ಯಾರೇ ಇರ್ಬೋದು, ಅವ್ರನ್ನ ಖಂಡಿತ ಇಡೀ ದಲಿತ ಸಮುದಾಯ ಅವ್ರ ಜೊತೆಲಿ ನಿಂತರೆ ಅವ್ರನ್ನ ಅಲ್ಲಾಡ್ಸೋಕ್ಕಾಗಲ್ಲ, ಖಂಡಿತ ಆಗ್ಬೋದು. ದಲಿತ ಅಲ್ಪಸಂಖ್ಯಾತ ಸಮುದಾಯದಿಂದ ಆಗಬೇಕು ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಇದೆ. ಅಲ್ಪಸಂಖ್ಯಾತ ಸಮುದಾಯದ ಇದೇ ಸಮಸ್ಯೆ. ಒಬ್ಬ ನಾಯಕ ಗಟ್ಟಿಯಾಗಿ ಒಬ್ಬ ದೊಡ್ಡ ಮಾಸ್ ಲೀಡರ್, ಸಮುದಾಯ ಲೀಡರ್ ಆಗಿ ಹೊರಗೆ ಬರಲಿಕ್ಕೆ ಈ ಸ್ವಾತಂತ್ರ್ಯದ ನಂತರ ಕರ್ನಾಟಕದಲ್ಲಿ ಎಲ್ಲಾಗಿದೆ, ಆಗಲಿಲ್ಲ. ಆಗಬೇಕು ಅಂದಾಗ ಒಂದಷ್ಟು ಜನ ಅವ್ರು ಸೀಮಿತ ಆಗ್ತಾರೆ. ಇಲ್ಲಾಂದರೆ CM ಇಬ್ರಾಹಿಂ ಇವರೆಲ್ಲ ಆ ಕಾಲಕ್ಕೆ ಬಂದು ಜೋಕರ್ಗಳ ಥರ ಬಂದು ಹೋಗೋದು, ಅವ್ರವ್ರನ್ನ ಬೇಳೆ ಬೇಯಿಸ್ಕೊಂಡು ಹೋಗಿ ನಾಯಕರಾಗಿ ಸಮುದಾಯದ ಮತಗಳನ್ನು ತಗೊಂಡು ಮಾಡ್ಕೊಂಡು ಹೋಗಿದ್ದಾರೆ ವಿನಃ ಪೂರ್ಣ ಪ್ರಮಾಣ ಇಡೀ ಸಮುದಾಯದ ಹಿತ ಕಾಪಾಡುವಂಥ ಒಬ್ಬ ಜನನಾಯಕ ಆಗಬೇಕು ಮೊದಲು. ಅದಾದ ನಂತರ ನೀವು ರಾಜ್ಯದ ನಾಯಕ ಆಗಬೇಕು. ಆಗ ನಿಮಗೆ ಅವಕಾಶಗಳು ಹುಡುಕಿಕೊಂಡು ಬರ್ತವೆ. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಇದಕ್ಕೆ ಬೇಕಾಗಿರುವಂಥದ್ದೇನು? ಜಾಗೃತಿ. ನಮ್ಮ ಭವಿಷ್ಯದಲ್ಲಿ ನಾವು ಶೋಷಿತ ಸಮುದಾಯ ಹೇಗಿರಬೇಕು, ಯಾರ ಜೊತೆಗೆ ಹೋಗಬೇಕು, ಸಂವಿಧಾನ ಪರವಾಗಿ ನಾವು ಇರಬೇಕು, ಸಂವಿಧಾನ ಜೊತೆಯಲ್ಲಿ ಇರಬೇಕು, ಸಂವಿಧಾನ ಕಾಪಾಡ್ಕೊಂಡು ನಾವು ಹೋರಾಟ ಮಾಡ್ಕೊಂಡು ಜನಸಮಾಜದ ಜೊತೆಯಲ್ಲಿ ಇದ್ದರೆ ಯಾರು ಬೇಕಾದ್ರೂ ನಾಯಕನಾಗ್ಬೋದ್ರಿ, ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಓಕೆ, ನಮಗೆ ಗೊತ್ತಿರುವ ಹಾಗೆ ಈವರೆಗೆ 3 ಮಾತ್ರ, ಅಂದರೆ 5 ವರ್ಷ ಪೂರ್ಣಾವಧಿ ಅಧಿಕಾರ ಮಾಡಿದ್ದು. 5ರಲ್ಲಿ ಎಸ್ ನಿಜಲಿಂಗಪ್ಪ, ದೇವರಾಜ ಅರಸು, ಅದರ ನಂತರ ಸಿದ್ದರಾಮಯ್ಯ. ಸೊ SM ಕೃಷ್ಣರನ್ನ ಈ ಪಟ್ಟಿಗೆ ಒಂದು 6 ತಿಂಗಳು ಶಾರ್ಟ್ ಆಯ್ತು, ಪೂರ್ಣ ಪ್ರಮಾಣದ CM ಅಂತ ಹೇಳ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಮಾಹಿತಿ, ನೀವು ಕೊಟ್ಟ ಮಾಹಿತಿ ಒಂದಿಷ್ಟು ಜನ ರಾಜಕಾರಣಿಗಳಿಗೂ ಉಪಕ್ರಮ, ಅಂದರೆ ದಾರಿದೀಪ ಆಗ್ಬೋದು. ಮತ್ತು ನಾವು ಯಾಕೆ ಇದರಲ್ಲಿ ಬಿಡಬೇಕು ಅನ್ನೋಂತ, ಅಂದರೆ ಈ TRP ಹೇಗೆ ಬರ್ತದೆ ಅಂದರೆ ಜನರು ಆಸಕ್ತಿ ತೋರಿಸಿದಾಗ ನಿಜ. ಸೊ ನಾವ್ಯಾಕೆ ಇದರಲ್ಲಿ ಆಸಕ್ತಿ ತೋರಿಸಬೇಕು ಅನ್ನುವಂಥದ್ದು ಜನರಿಗೂ ಕೂಡ ನಿಮ್ಮ ಮಾಹಿತಿ ಅಲ್ಲಿಂದ ತಲುಪಿದೆ ಅಂದ್ಕೊಳ್ತೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರೇ ನಿಮಗೆ ಧನ್ಯವಾದ ಅರ್ಪಿಸಿದ್ದೇನೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.